ನಾನು 3 ದೋಣಿ ಮೇಲೆ ಕಾಲಿಡ್ತಾ ಇದ್ದೀನಿ. ಒಂದು ಕೆಲಸ, ಇನ್ನೊಂದು ಸ್ಟಾಕ್ ಮಾರ್ಕೆಟು, ಇನ್ನೊಂದು IAS. Anybody who prepared seriously for UPSC, he will clear exam at any point of time. KS, PSI, Assistant Commissioner, DSP, Tahshildar. Please listen my word. ನಿಮಗೆ 3 ವರ್ಷ ಹಾನೆಸ್ಟಾಗಿ ಪ್ರಿಪ್ರೇಷನ್ ಮಾಡಿದ್ಮೇಲೆ ಡೋಂಟ್ ಸ್ಟೇ ಇನ್ ವಿಜಯನಗರ್ ಆರ್ ಇನ್ ಚಂದ್ರಾಲಯಟ್ ಆರ್ ಇನ್ ಧಾರವಾಡ. UPSC ಫೀಲ್ಡ್ ಎಷ್ಟು ಹೆಮ್ಮರ, ದೊಡ್ಡ ಮರ, ಆ ಫೀಲ್ಡಲ್ಲಿ ಎಷ್ಟು ಸಾಧನೆ ಮಾಡೋದಿದೆ. ದೆನ್ ಯು ಆರ್ ಇನ್ ಎ ರಾಂಗ್ ಬೋರ್ಡ್. ಸೊ UPSC ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಯುವರ್ ನಾಲೆಡ್ಜ್. ಸರ್ ಬರೀ ನಾಲೆಡ್ಜ್ ಇರೋದ್ರೆ IIT IIMನವ್ರು ಕ್ಲಿಯರ್ ಮಾಡಬೇಕಿತ್ತು. ಹೌದು, ಪೊಲೀಸ್ ಇಲಾಖೆಯಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟೋ ಪರ್ಸೆಂಟ್ ಅಂತ ಹೇಳ್ಬೋದು, ಅಷ್ಟು ಪರ್ಸೆಂಟ್ ಜನ ನಮ್ಮ ಸ್ಟೂಡೆಂಟ್ಸು, ಜೊತೆಗೆ ಇವನ್ UPSC IAS ಮಾಡಿರೋರು ಸಹ ನಮ್ಮ ವಿದ್ಯಾರ್ಥಿಗಳಂತನೂ ಹೇಳ್ಬೋದು. ಹೌದು ಸರ್, ನಾನು ನೋಡಿದ್ದೀನಿ. ಐ ಮೈ ಸೆಲ್ಫ್ ವಿಟ್ನೆಸ್ಡ್. ಇಲ್ಲಿ ಏನಾಗಿದೆ ಸರ್ ಪ್ರಾಬ್ಲಮ್ ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಎ ಓಪನ್ ಏರಿಯಾ. ಯು ಕ್ಯಾನ್ ಕಮ್ ಅಂಡ್ ವಿನ್, ದೇರ್ ಇಸ್ ನೋ ಬಾರ್. ಬಟ್ ಇಲ್ಲಿ ನೀವು ಇರ್ರೆಸ್ಪೆಕ್ಟ್ ಆಫ್ ಯುವರ್ ಇಂಟೆಲಿಜೆನ್ಸು ಯು ಹ್ಯಾವ್ ಟು ಬಿ ಇನ್ ದಿ 21 ಏಜ್ಗೆ ಫಸ್ಟ್ ಅಟೆಂಪ್ಟ್ಗೆ IAS ಕ್ಲಿಯರ್ ಮಾಡ್ತಾರೆ. ಯಾರು ಸರ್ ಅವರೆಲ್ಲ? 2015ರಲ್ಲಿ 21ನೇ ವಯಸ್ಸಿನಲ್ಲಿ ಟೀನಾ ಡಾಬಿ ಅಂತಕ್ಕಂಥವ್ರು IAS ರ್ಯಾಂಕನ್ನು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್. ಯಾಕೆ ಸರ್ ಅವ್ರು ಪಡೆದ್ರು? ಏನವರು ಸರ್ ವಿಶ್ವೇಶ್ವರಯ್ಯನಷ್ಟು ಬುದ್ಧಿವಂತರ? ನೋ, ಅವರ ತಂದೆ ತಾಯಿ ಆಲ್ರೆಡಿ UPSC ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರು. ದೇರ್ ಅಪ್ಬ್ರಿಂಗಿಂಗ್ ಸ್ಟಾರ್ಟೆಡ್ ಫ್ರಮ್ ದಿ ಹೈಸ್ಕೂಲ್. ಗೋಲ್ಡ್ ಮೆಡಲಿಸ್ಟು IAS ಕ್ಲಿಯರ್ ಮಾಡಿದ್ರೆ ಮಂದಹಾಸ, ನಮ್ಮಂಥ ಅವರೇ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ರೆ ಇತಿಹಾಸ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನು ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಂತಪ್ಪ ಕುರುಬರು. ಇವರು UPSC ಕ್ಲಿಯರ್ ಮಾಡಿ 644ನೇ ರ್ಯಾಂಕ್ ತಗೊಂಡಿದ್ದಾರೆ. ಸೊ UPSC ಕ್ಲಿಯರ್ ಮಾಡಿ ಕರ್ನಾಟಕ ಜನತೆಗೆ UPSC ಹಾಗೂ ಕರ್ನಾಟಕದ KS ರಿಲೇಟೆಡ್ ಸರ್ವಿಸಸ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ನಮ್ಮ 7 ಕೋಟಿ ಕನ್ನಡಿಗರಲ್ಲಿ ಯೋಚನೆ ಮಾಡಿ ಎಷ್ಟು ಜನ UPSC ಕ್ಲಿಯರ್ ಮಾಡಿ UPSC ಟೀಚ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಸೊ ಅದರಲ್ಲಿ ಒಬ್ಬ ಏಕೈಕ ವ್ಯಕ್ತಿ ನಾನು ನೋಡಿರೋದು ಸೊ ಶಾಂತಪ್ಪ ಅವರು. ಸೊ ಥ್ಯಾಂಕ್ ಯು ಸರ್. ಸೊ ನಿಮ್ಮನ್ನು ಮಾತಾಡಿಸೋದೇ ನನಗೆ ತುಂಬ ಖುಷಿ. ಸೊ ಒಬ್ಬ ಆಂಟ್ರಪ್ರೆನರ್ ಅಂತ ನಾನು ಕೇಳ್ಪಟ್ಟೆ. ನಿಮ್ಮದೇ ಆದ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀರಾ, ಶಾಂತ ಮಾರ್ಗ ಅಂತ. ನಮ್ಮ ಕರ್ನಾಟಕ ಜನತೆಗೆ UPSC ಹಾಗೂ KS ರಿಲೇಟೆಡ್ ಸರ್ವಿಸಸ್ ಎಜುಕೇಷನ್ ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಜೊತೆಗೆ ನಿಮ್ಮ ಲೈಫ್ ಜರ್ನಿನೇ ಒಂದು ಇನ್ಸ್ಪೈರಿಂಗ್. ತುಂಬ ನೋಡಿದ್ದೀನಿ ನಿಮ್ಮ ಲೈಫ್ ಜರ್ನಿನೇ ಮೋಟಿವೇಶನ್ ನಮಗೂ ಸಹ. ಸೊ ನಿಮ್ಮ ಪರಿಚಯ ಹಾಗೂ ನಿಮ್ಮ ಲೈಫ್ ಜರ್ನಿ, ಇವತ್ತು ನೀವು IAS UPSC ಏನು ಕ್ಲಿಯರ್ ಮಾಡಿದ್ರಲ್ಲ, ಇನ್ಸೈಟ್ಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸರ್. UPSC ಯೂಶುವಲಿ ಜನರಿಗೆ UPSC ಅಂದ್ರೆ ಗೊತ್ತಾಗಲ್ಲ, IAS ಎಕ್ಸಾಮ್ ಅಂತ ಅಂತಾರೆ. ಇದರ ಸಕ್ಸಸ್ ರೇಟ್ 0.1% ಸರ್. ಓಕೆ, ಈ ಪರೀಕ್ಷೆಯನ್ನು ವಿಶೇಷವಾಗಿ ಕನ್ನಡ ಮಾಧ್ಯಮ ಮಕ್ಕಳು, ಸ್ಪೆಷಲಿ PUC ಫೇಲ್ ಆದವರು ಥಿಂಕೆ ಮಾಡೋಕ್ಕಾಗಲ್ಲ. ಲೀವ್ ಇಟ್ ಅಬೌಟ್ ಕ್ಲಿಯರಿಂಗ್ ದಿ ಎಕ್ಸಾಮ್ಸ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 years ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೊ IIT IIM ಮದಗಜಗಳ ಜೊತೆ ಹೋರಾಟ ಮಾಡಬೇಕು. ಸೊ ನಂದು ಈ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಡಿಗ್ರಿ ಆದಮೇಲೆ. ನಾರ್ಮಲ್ ಆಗಿ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ PUC ಡಿಗ್ರಿ ಒಂದು ಸೆಟ್ ಆಫ್ ಕೋರ್ಸ್ ಇದೆ, ಅದನ್ನು ಮುಗಿಸ್ಕೊಳ್ಳೋದು, ಆಮೇಲೆ ನೋಡೋದು ಯಾವ ಎಕ್ಸಾಮ್ ಮಾಡೋಣ ಅಂತ. ನಂದು ಅದೇ ಥರನೇ. ನೀವು ಮೂಲತಃ ಯಾವ ಜಿಲ್ಲೆ ಸರ್? ನಂದು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಸರ್. ಆ ಭಾಗದವನು. ಸೊ UPSC ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಯುವರ್ ನಾಲೆಡ್ಜ್. ಸರ್ ಬರೀ ನಾಲೆಡ್ಜ್ ಇರೋದ್ರೆ IIT IIMನವ್ರು ಕ್ಲಿಯರ್ ಮಾಡಬೇಕಿತ್ತು. ಹೌದು, ಬಟ್ ಎಲ್ಲರೂ IIT IIMನವ್ರು ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಪೀಪಲ್ ಲೈಕ್ PUC failed guys, we can clear this. If you see my percentage 39. ಓಕೆ. 10th 56, second class, then 10th ವರ್ಷ ಅಂದರೆ 39%. ಸೊ ಇದಕ್ಕೆ ಬೇಕಾಗಿರೋದು UPSC ಏನಂತಂದರೆ ಅಪ್ರೋಚ್, ಗೈಡೆನ್ಸ್. ಸರ್ ಎಲ್ಲರ ಹತ್ರ ಎಲ್ಲ ಬುಕ್ಸ್ ಇದಾವಲ್ಲ. ಇಫ್ ಯು ಸಿ ಪೊಲಿಟಿ ಲಕ್ಷ್ಮೀಕಾಂತ್ ಅಂದರೆ ಕಾಶ್ಮೀರ್ ಟು ಕನ್ಯಾಕುಮಾರಿ, ಟಾಪರ್ಸ್ ಹತ್ರ ಅದೇ ಬುಕ್ಕು, ಫೇಲರ್ ಆದ್ರ ಹತ್ರ ಅದೇ ಬುಕ್ಕು. ಮತ್ತು ಯಾಕೆ ವಾಟ್ ಮೇಕ್ಸ್ ಡಿಫ್ರೆನ್ಸ್ ಅಂತಂದರೆ ಅಪ್ರೋಚ್. ಓಕೆ, ಸೊ ಅಪ್ರೋಚ್ ಯಾರಿಗೆ ಗೊತ್ತಿರುತ್ತೆ ಅವರು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾರೆ. ದಟ್ ಟು ವರ್ಕಿಂಗ್ ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರ್. PSI ವರ್ಕ್ ಮಾಡ್ಕೊಂಡು UPSC ಓದಿದೆಯಲ್ಲ, ಅದು ಹೈಲಿ ಇಂಪಾಸಿಬಲ್.
ಸೊ ಅದರಲ್ಲೂ ಮ್ಯಾರಿಡ್, ಹ್ಯಾವಿಂಗ್ ಎ ಡಾಟರ್, ಸೋಲ್ ಬ್ರೆಡ್ ವಿನ್ನರ್, ಅಂದರೆ ನನ್ನ ಕುಟುಂಬಕ್ಕೆ ನಾನೇ ಬ್ರೆಡ್ ವಿನ್ನರ್ ಹೊರತು ಬೇರೆಯವರು ಇಲ್ಲ. ಸೊ ಇದಕ್ಕೆ ಬೇಕಾಗಿರೋದು ಭಾಳಷ್ಟು ಜನ ನೋಡ್ತಾ ಇದ್ದಾರೆ, ನಿಮಗೆ ಯಾವುದೋ ಒಂದು ಕೋಚಿಂಗ್ ಜಾಯ್ನ್ ಆದರೆ ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ. ಸುಳ್ಳು. ಈಗ ನನ್ನದೇ ಒಂದು ಶಾಂತ ಮಾರ್ಗ ಅಂತಿದೆ, ನನ್ನ ಹತ್ರ ಜಾಯ್ನ್ ಆಗುತ್ತೆ ನೀವು IAS ಆಗ್ತೀರಾ? ನೋ. ಓಕೆ, ಯು ಹ್ಯಾವ್ ಟು ಡೂ ವರ್ಕ್. ಓಕೆ, ಸೊ ಆ ವರ್ಕ್ನ ನೀವು ಮಾಡಿದರೆ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ನೀವು ಹೇಳಿದ್ರಿ ನಾನು ಎಜುಕೇಟರ್ ಅಂತ. ಎಸ್, ರೈಟ್ ನಾವು ಎಜುಕೇಟರ್. ಇದು ಈಗ ನೋಡಿ, ನಂದು IRS ಅಲ್ಲಿ 2nd ರ್ಯಾಂಕು. ಸೊ ಬಿಕಾಸ್ ಆಫ್ ಸಮ್ DOPT ಪ್ರಾಬ್ಲಮ್, ಆ DOPT ಪ್ರಾಬ್ಲಮ್ ಮಾಡಿದ್ದಕ್ಕೆ ಆ ಮೆಡಿಕಲ್ ಎಕ್ಸಾಮಿನೇಷನ್ ಕರೆಕ್ಟಾಗಿ ಡೇಟಿಗೆ ಅವ್ರು ಕರೆಕ್ಟಾಗಿ ಕೊಡಲಿಲ್ಲ. ನಾವು ಐ ವೆಂಟ್ ಟು ದಿ CAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಅವ್ರಿಗೆ ಯಾಕೆ ಆ ಥರ ಮಾಡಿದರೆ, ವೈ ವಾರ್ಡನ್ ಇಮಿಡಿಯೇಟ್ಲಿ ಕಂಡಕ್ಟ್ ಎಕ್ಸಾಮ್ ಆ್ಯಂಡ್ ಗಿವ್ ರ್ಯಾಂಕ್ ವಿತ್ ಸೀನಿಯರಿಟಿ ಅಂತ ಹೇಳಿದರು. ಸೊ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆ್ಯಕ್ಚುಲಿ ಐ ಆಮ್ ನಾಟ್ ಪ್ಲಾನಿಂಗ್ ಟು ಬಿಕಮ್ ಎಜುಕೇಟರ್. ಸೊ ಅದೊಂದು ಸಿಚುವೇಶನ್ ಕ್ರಿಯೇಟ್ ಆಯಿತು. ಸೊ ಐ ಕನ್ವರ್ಟೆಡ್ ಕ್ರೈಸಿಸ್ ಇಂಟು ಅಪಾರ್ಚುನಿಟಿ. ಬಹುಶಃ ಈ ಒಂದು ಕರ್ನಾಟಕದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸದರ್ನ್ ಇಂಡಿಯನ್ ಸ್ಟೇಟಲ್ಲಿ ಎಜುಕೇಟರ್ ಕೊರತೆ ತುಂಬ ಕಾಡ್ತಾ ಇದೆ. ಟೀಚಿಂಗ್ ಮಾಡೋದು ಬೇರೆ ಸರ್, ಬಟ್ ಎಜುಕೇಟರ್ ಕೊರತೆ ಕಾಡ್ತಾ ಇದೆ. ಆ ಎಜುಕೇಟರ್ ಕೊರತೆಯನ್ನು ನಾನು ತುಂಬ್ತಾ ಇದ್ದೀನಿ. ಸೊ ನಾನು ಪಾಸ್ ಮಾಡಿದ್ದೀನಿ ಅಂತಂದರೆ ನೀವ್ಯಾಕೆ ಪಾಸ್ ಮಾಡಬಾರ್ದು? ಡೆಫಿನೆಟ್ಲಿ 39% ಕಡಿಮೆ ಯಾರೂ ಇರಲ್ಲ ಬಹುಶಃ ಅಂದ್ಕೊಂಡಿದ್ದೀನಿ ನಾನು. ಸೊ ಇಫ್ ಐ ಕ್ಲಿಯರ್ಡ್ ದೆನ್ ವೈ ನಾಟ್ ಯು? ಓಕೆ, ಆ್ಯಂಡ್ ಐ ಕ್ಲಿಯರ್ಡ್ ಇನ್ ಮೈ 8th ಅಟೆಂಪ್ಟ್. ಸರ್ 8th ಅಟೆಂಪ್ಟ್ ಜರ್ನಿನೇ ತುಂಬ ಲಾಂಗ್ ಇದೆ. ಜರ್ನಿನೇ ತುಂಬ ಲಾಂಗ್ ಇದೆ. ಸೊ ಪೇಷನ್ಸ್ ವಿಲ್ ಚೇಂಜ್ ದಿ ಎಂಟೈರ್ ಲೈಫ್ ಸರ್. ಪೇಷನ್ಸ್, ಪರ್ಸಿಸ್ಟೆನ್ಸ್ ಇರಬೇಕಾಗುತ್ತೆ. ಇದು ನಾನು ಕಂಡುಕೊಂಡಂಥ ಅಂಶ. ಇಂಜಿನಿಯರಿಂಗ್ ಮಾಡಿರ್ಬೋದು, ಮೆಡಿಕಲ್ ಮಾಡಿರ್ಬೋದು, BA ಮಾಡಿರ್ಬೋದು, ಅವೆಲ್ಲ ಕೌಂಟ್ ಆಗಲ್ಲ ನನಗೆ. ಈ ಎಕ್ಸಾಮಿಗೆ ಬಂದಮೇಲೆ ಯು ಶುಡ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಈಗ ಫಾರ್ ಎಕ್ಸಾಂಪಲ್ BAದವ್ರು ಬರ್ತಾರೆ, ಸರ್ ನನಗೆ ಸೈನ್ಸ್ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು. ಇಂಜಿನಿಯರಿಂಗ್ ಪೀಪಲ್ ವಿಲ್ ಕಮ್, ಸರ್ ನನಗೆ ಇಷ್ಟೇ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ನೋ ಎಕ್ಸ್ಕ್ಯೂಸಸ್. ಆ್ಯಂಡ್ UPSC ಈಸ್ ರೂತ್ಲೆಸ್. ಕಾರುಣ್ಯ ರಹಿತ ಸರ್ ಅದು. ಕೇಳಲ್ಲ ಅಂದರೆ ಸರ್ ನಾನು 7 ಅಟೆಂಪ್ಟ್ ಬಂದೀನಿ ಸರ್, ನಾನು ಕ್ಲಿಯರ್ ಮಾಡಿ. ನೋ, ದೇ ಡೋಂಟ್ ಬಾದರ್ ಅಬೌಟ್ ಯುವರ್ ಅಟೆಂಪ್ಟ್ಸ್. ದೇ ಮೋರ್ ಬಾದರ್ಡ್ ಅಬೌಟ್ ಯುವರ್ ನಾಲೆಡ್ಜ್, ಯುವರ್ ಮೈಂಡ್ ಸೆಟ್. UPSC ಕ್ಲಿಯರ್ ಮಾಡೋದು ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಅಪ್ರೋಚ್, ಇಟ್ಸ್ ಅ ಮೈಂಡ್ ಸೆಟ್ ಸರ್. ಹೇಗೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಒಂದು ವರ್ಷ 1,000 ಜನ ಕ್ಲಿಯರ್ ಮಾಡ್ತಾರೆ. ನೀವು 1000 ಜನ ತೊಗೊಂಬರಿ, 1000 ಕತೆಗಳನ್ನು ಬರಿಬೋದು. ಈಗ ನಾನು ಕ್ಲಿಯರ್ ಮಾಡೋದು ಒಂದು ಕತೆ. ಸೊ UPSC ವಿಲ್ ಟೆಸ್ಟ್ ಯುವರ್ ಕ್ರೆಡಿಬಿಲಿಟಿ, ಯುವರ್ ನಾಲೆಡ್ಜ್, ಯುವರ್ ಪೇಷನ್ಸ್. ಸರ್ ಈಗ ನೋಡಿ, ಒಂದು ವರ್ಷ 400 ರ್ಯಾಂಕ್ ಬರುತ್ತೆ ಅಂದ್ಕೊಳ್ಳಿ, ನೆಕ್ಸ್ಟ್ ವರ್ಷ ಮತ್ತೆ ಬರೀತಾರೆ ಟು ಇಂಪ್ರೂವ್ ದೇರ್ ರ್ಯಾಂಕ್. ನೆಕ್ಸ್ಟ್ ವರ್ಷ ಪ್ರಿಲಿಮ್ಸೇ ಕ್ಲಿಯರ್ ಆಗಲ್ಲ. ಅದಕ್ಕೆ ಸಾಧು ಕೋಕಿಲ್ದು ಒಂದು ಇದು ಬರುತ್ತೆ ಸರ್, ಜೋಕ್ ಬರುತ್ತೆ. ನನ್ನ ಇಲ್ಲಿವರೆಗೂ ಯಾರು ಟಚ್ ಮಾಡಿಲ್ಲ ಅಂತ ಅಂತಾರೆ ಸಾಧು ಕೋಕಿಲ. ಹೋದ ತಿಂಗಳು ನಾನು ನಿನಗೆ ತದಕಿದ್ದಲ್ಲ ಅಂತಂದರೆ ಅದು ಹೋದ ತಿಂಗಳು, ನಾನು ಹೇಳ್ತಾರೆ ಅದು ಈ ತಿಂಗಳು ಅಂತ ಹೇಳ್ತಾರೆ. UPSCನೂ ಹೆಂಗೆ ಹೇಳ್ತಂದ್ರೆ ಸರ್, ನೀವು ಹೇಳಂಗಿಲ್ಲ ನಾನು 400 ರ್ಯಾಂಕ್ 500 ರ್ಯಾಂಕ್ ಅಂತ ಹೇಳಂಗಿಲ್ಲ. UPSC ಹೇಳುತ್ತೆ ಅದು ಹೋದ ಅಟೆಂಪ್ಟು. ಈ ಅಟೆಂಪ್ಟ್ ಇವರೇ ಫ್ರೆಷರ್. ಕ್ವಶನ್ ಪೇಪರ್ ಚೇಂಜ್ ಆಗುತ್ತೆ ಸರ್. ಅದು UPSC ಅಂತಂದರೆ ದಟ್ ಈಸ್ ಕಾಲ್ಡ್ ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಫ್ ಯು ಸಿ ಸಕ್ಸಸ್ ರೇಟ್ 1%, ಯಾಕೆ ಸರ್ ಗೋಲ್ಡ್ ಮೆಡಲ್ ತಗೊಂಡ್ರೆ ಯಾಕೆ ಕ್ಲಿಯರ್ ಮಾಡಲ್ಲ ಇಲ್ಲಿ? ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಟರ್, ಒಂದು 5% ಆದರೂ ಸಕ್ಸಸ್. ನಿಜ. ಇಲ್ಲಿ ಏನಾಗಿದೆ ಸರ್, ಪ್ರಾಬ್ಲಮ್ ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಎ ಓಪನ್ ಏರಿಯಾ. ಯು ಕ್ಯಾನ್ ಕಮ್ ಆ್ಯಂಡ್ ವಿನ್, ದೇರ್ ಇಸ್ ನೋ ಬಾರ್. ಬಟ್ ಇಲ್ಲಿ ನೀವು ಇರ್ರೆಸ್ಪೆಕ್ಟ್ ಆಫ್ ಯುವರ್ ಇಂಟೆಲಿಜೆನ್ಸು ಯು ಹ್ಯಾವ್ ಟು ಬಿ ಇನ್ ದಿ 1000. 1001 ಇಲ್ಲ. ನೀವು ಒಂದು ವರ್ಷಕ್ಕೆ ಸಮ್ಟೈಮ್ಸ್ ಇಟ್ ವಿಲ್ ಗೋ ಟು 780. ಸೊ ಥಿಂಕ್ ಮಾಡಿ ಸರ್, ಇಡೀ ಯಂಗ್ ಜನ್ರೇಷನ್ ರೈಟ್ ಫ್ರಮ್ 21 to 35, 31, 21 to 31 GM ಕಂಪ್ಲೀಟ್, 35 OBC, 38 ರಿಸರ್ವ್ಡ್ ಕಮ್ಯುನಿಟಿ. ಓಕೆ, ಎಲ್ಲರೂ ಟ್ರೈ ಮಾಡ್ತಾರೆ. ಥಿಂಕ್ ಮಾಡಿ, ಅಂದರೆ ಇದು ಯಾವ ಲೆವೆಲ್? ನಾನು 2016 MBA ಮುಗಿಸಿದೆ. ನನ್ನ ಫ್ರೆಂಡು UPSC ಸಕ್ಕದಾಗಿ ಪ್ರಿಪೇರ್ ಆಗ್ತಾ ಇದ್ದ. ಸೊ ನನ್ನ ಕ್ಲೋಸ್ ಫ್ರೆಂಡ್ಸು, ನನ್ನ ಕ್ಲಾಸ್ಮೇಟ್ಸು 4 ವರ್ಷ ಡೆಲ್ಲಿಯಲ್ಲಿ ಇದ್ಕೊಂಡು ಓದಿದ್ರು, ಆಗಲಿಲ್ಲ. ಫೈನಲಿ ಅವನು ಫೀಲ್ಡೇ ಚೇಂಜ್ ಮಾಡಿ ಇವಾಗ ಇಂಜಿನಿಯರ್ ಹೆಂಗಿದ್ರು ಓದಿದ್ದ, ಆ ಫೀಲ್ಡ್ಗೆ ಹೋಗ್ಬಿಟ್ಟ. ನಾನು ಬಾಷಲ್ಲಿ ಒಳ್ಳೆ ಕಂಫರ್ಟಬಲ್ ಜಾಬು. ಸ್ಯಾಟರ್ಡೆ ಸಂಡೇ ನಿಮಗೂ ಗೊತ್ತಿದೆ ರಜಾ ಇತ್ತು. ಆ ರಜೆ ಟೈಮಲ್ಲಿ ಏನಂದರೆ TD ಅಕಾಡೆಮಿ ಹೆಂಗಿರೋ ಸಂಡೇ ಮಾತ್ರ TD ಅಕಾಡೆಮಿ ಸಂಡೇ ಕ್ಲಾಸ್ ಮಾಡಿಬಿಟ್ಟು ಒಂದು 3 hour ಕ್ಲಾಸ್ ತಾನೇ ಫ್ರೀ ವರ್ಕ್ಶಾಪ್ ಮಾಡ್ತಾಯಿದ್ದೆ ಅವಾಗ 2016ರಲ್ಲಿ. ಇನ್ನು 2 ದಿವಸ ಹೆಂಗಿರು ಫ್ರೀ ದಿನ ಅಂತ ನಾನು ಹೆಬ್ಬಾಳದಲ್ಲಿ ಒಂದು IAS ಕೋಚಿಂಗ್ ಅಕಾಡೆಮಿ ಇದೆ, ಅಲ್ಲಿ ಹೋಗಿ ಸೇರಿಕೊಂಡೆ. ಸೊ ಓಕೆ, ಎಲ್ಲ ಸ್ವಲ್ಪ ಹೇಳ್ಕೊಟ್ರು. ಬಟ್ ಓದಿದೆ, ಆ ಬುಕ್ಸ್ ಎಲ್ಲ ನೋಡಿದೆ. NCERT ನೀವು ನಂಬ್ತೀರೋ ಇಲ್ಲೋ ಸರ್, NCERTಗೆ ನಾನು ₹1000 ದುಡ್ಡು ಖರ್ಚು ಮಾಡಿ ಎಲ್ಲ ತಂದಿಟ್ಟೆ, ಟ್ರೈ ಮಾಡಿದೆ.
ಸಿ ಸ್ಯಾಟ್ ನನಗೆ ಈಸಿ ಬಿಕಾಸ್ ಐ ಆಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಬಟ್ ನಮ್ಮ ಜನರಲ್ ಕ್ವಶನ್ಸ್ ಇದೆಯಲ್ಲ ಜನರಲ್ ಸ್ಟಡೀಸಲ್ಲಿ ನನಗೆ ಏನೂ ಅರ್ಥ ಆಗಿಲ್ಲ ಬಿಕಾಸ್ ಐ ಡಿಡ್ಂಟ್ ಪ್ರಿಪೇರ್ ಪ್ರಾಪರ್ಲಿ. ಒಂದು ಅಟೆಂಪ್ಟ್ ನೋಡಿದೆ, ಆಮೇಲೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನೋಡಿದೆ. ಮೇನ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತೇನೆ. 0.01 1%ಗಿಂತ ಕಡಿಮೆ. 0.01 ಅಂದರೆ ಅರ್ಥ ಮಾಡ್ಕೊಳ್ಳಿ, 100ಕ್ಕೆ 99%, 99.99 ಫೇಲ್. ಸೊ ಅದರಲ್ಲಿ 0.1 ನಾನು ಎಲ್ಲಿ ಸೇರ್ಕೊಳ್ತೀನಿ ಅಂತ ನೋಡಿದಾಗ ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟಲ್ಲಿ ಕಾಲಿಟ್ಬಿಟ್ಟಿದ್ದೀನಿ, ಇನ್ಸ್ಟಿಟ್ಯೂಟ್ ಓಪನ್ ಮಾಡಿಬಿಟ್ಟಿದ್ದೀನಿ, ಟ್ರೇಡಿಂಗು ಮಾಡ್ತಾ ಇದ್ದೀನಿ. ಇದ್ರ ಪರ್ಸೆಂಟೇಜ್ ನೋಡಿದೆ, ಒಂದು 6-7%ವರೆಗೂ ಸಕ್ಸಸ್ ಆಗೋ ಚಾನ್ಸ್ ಇತ್ತು ಸ್ಟಾಕ್ ಮಾರ್ಕೆಟು. ಫೈನಲಿ ಐ ಡಿಸೈಡೆಡ್ ನಾನು 3 ದೋಣಿ ಮೇಲೆ ಕಾಲಿಡ್ತಾ ಇದ್ದೀನಿ. ಒಂದು ಕೆಲಸ, ಇನ್ನೊಂದು ಸ್ಟಾಕ್ ಮಾರ್ಕೆಟು, ಇನ್ನೊಂದು IAS. ಒಂದು ದೋಣಿ ಬೇಡ ಅಂದ್ಬಿಟ್ಟು TD ಅಕಾಡೆಮಿ ಅನ್ನೋ ದೋಣಿಗೆ ಎಗರ್ಕೊಂಡೆ. ಆಮೇಲೆ ಬಾಷನು ಸಹ ಆ ದೋಣಿನೂ ಕಟ್ ಮಾಡಿಬಿಟ್ಟೆ. ಸೊ ಫೈನಲಿ ಇವಾಗ ಒಂದೇ ಕೆಲಸ. ಇವತ್ತಿಗೂ ಸಹ ನನಗೆ ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಡು, ಇವತ್ತೇನು ನಿನ್ನ ಹೆಸರಿದೆ, ಫೇಮು, ನೇಮ್ ಇದೆ, ದುಡ್ಡಿದೆ, ಎಲ್ಲ ಇದೆ, ಯಾಕೆ ರಿಯಲ್ ಎಸ್ಟೇಟ್ ಮಾಡಲ್ಲ, ಗೋಲ್ಡ್ ವ್ಯಾಪಾರ ಮಾಡು, ಚಿನ್ನದ ಅಂಗಡಿ ಇಡು, 1000 ಹೇಳ್ತಾರೆ. ಬಟ್ ನನಗೆ ಈ ಫೀಲ್ಡ್ ಗೊತ್ತಿರೋದು ಒಂದೇ ಫೀಲ್ಡಲ್ಲಿ ಇರ್ತೀನಿ, ಅದು ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ. ಇದೇ ದೊಡ್ಡ ಫೀಲ್ಡ್ ಸರ್. ಇವಾಗ ನಿಮ್ಮ ಫೀಲ್ಡು UPSC ಫೀಲ್ಡ್ ಎಷ್ಟು ಹೆಮ್ಮರ, ದೊಡ್ಡ ಮರ. ಆ ಫೀಲ್ಡಲ್ಲಿ ಎಷ್ಟು ಸಾಧನೆ ಮಾಡೋದಿದೆ. ಸೊ ನಾವೇನಕ್ಕೆ ಡೈವರ್ಸಿಫೈ ಮಾಡಬೇಕು? ಇಲ್ಲ, ನೀವು ಹೇಳಿದ್ದು ಭಾಳ ಒಳ್ಳೆ ಮಾತು ಸರ್. ಸೊ ಐ ವಾಂಟ್ ಟು ಟೆಲ್ ಫ್ಯೂ ಥಿಂಗ್ಸ್ ಟು ದಿ ಪೀಪಲ್. ಸರ್ ಹೇಳಿದಾಗೆ ಇಟ್ಸ್ ಎ ಫ್ಯಾಕ್ಟ್. ಏನು 0.1% UPSC ಸಕ್ಸಸ್ ರೇಟ್, ನೋ ಡೌಟ್ ಇನ್ ದ್ಯಾಟ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಐ ವಾಂಟ್ ಟು ಟೆಲ್ ಫ್ಯೂ ಥಿಂಗ್ಸ್. ನೀವು ನೋಡಿ, ಎನಿಬಡಿ ಹೂ ಕ್ಲಿಯರ್ಡ್ UPSC ಸರ್, ಇದು ವಿಡಿಯೋನೇ ಅವ್ರು ಸೇವ್ ಮಾಡಿಟ್ಕೊಳ್ಳಿ, ಬುಕ್ ಮಾರ್ಕಲ್ಲಿ ಮಾಡ್ಕೊಳ್ಳಿ. Anybody who prepared seriously for UPSC, he will clear exam at any point of time, rest of the exams like KS, PSI, Assistant Commissioner, DSP, Tahsildar. ಓಕೆ, ನಂದು ನೋಡಿ ಸರ್, ಬಿಕಾಸ್ ಆಫ್ UPSC ಐ ಗಾಟ್ ಆಲ್ಮೋಸ್ಟ್ 10 ಜಾಬ್ಸ್. ಸೊ ಈಗ ನಿಮಗೆ ಗೊತ್ತಿರುತ್ತೆ ಗೌರ್ಮೆಂಟ್ ಜಾಬ್ ತೊಗೊಳೋದು ಎಷ್ಟು ಕಷ್ಟ ಅಂತೇಳಿ. ಸೊ ಅಟ್ ದಿ ಏಜ್ ಆಫ್ 21 ಐ ಸ್ಟಾರ್ಟೆಡ್ ಗಿವಿಂಗ್ ರೆಸಿಗ್ನೇಷನ್. ಇದು ತುಂಬ ಅದು ಅಂದರೆ ಇದು ಹೆಮ್ಮೆ ಅಂತ ಹೇಳ್ಕೊಳ್ಳಲ್ಲ, ರೆಸಿಗ್ನೇಷನ್ ಕೊಡೋದು ನಾನು ಒಪ್ಪಲ್ಲ. ಬಟ್ ದಟ್ ಫೀಲ್ಡ್ ನಾಟ್ ಸೂಟ್ಸ್ ಫಾರ್ ಮೀ. ಸಮ್ಟೈಮ್ಸ್ ವಿ ವಾಂಟ್ ಟು ಪ್ರೂವ್ ಅವರ್ ಕ್ರೆಡಿಬಿಲಿಟಿ ಸರ್. ಈಗ ನೋಡಿ, ಐ ಕ್ಲಿಯರ್ಡ್ UPSC. So joining or not joining is secondary, but I have proven my credibility that I am eligible to conquer that and I will do that. Okay, so ಎಲ್ಲ ಒಂದು ಇದು ಹೇಳ್ತಿದ್ದೀನಿ. ನೀವು UPSCನ ಹಾನೆಸ್ಟಾಗಿ ಮಾಡಿದರೆ ಒಂದು ಗೌರ್ಮೆಂಟ್ ಜಾಬ್ ಇಸ್ ಫಿಕ್ಸ್. ಸರ್, ಭಾಳಷ್ಟು ಜನಕ್ಕೆ ಒಂದು ಏನಾಗಿದೆ, ರಾಂಗ್ ಪರ್ಸೆಪ್ಷನ್ ಇದೆ. ನೋ, ಐ ಓನ್ಲಿ ಡೂ UPSC, ನಥಿಂಗ್ ಎಲ್ಸ್. ಓಕೆ, ನೋ, ಡೋಂಟ್ ಡೂ ದ್ಯಾಟ್. ಪ್ರೊವೈಡೆಡ್ ನಿಮ್ಮ ಮನೆಯಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬ ಜಾಸ್ತಿ ಇತ್ತು ಅಂತಂದರೆ ಬೇಡ. ಇಫ್ ಯು ಕೇಮ್ ಫ್ರಮ್ ಫ್ಯಾಮಿಲಿ ಲೈಕ್ ಅಸ್ ಮಿಡಲ್ ಕ್ಲಾಸು, ಪುವರ್ ಫ್ಯಾಮಿಲಿ ಇದೆ ಒಂದು. ಸರ್, ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಮಿಡಲ್ ಕ್ಲಾಸ್ ಆಗಿದ್ದಕ್ಕೆ ಅಲ್ಲೋಗಿದ್ದು. ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್, ಕರೆಕ್ಟ್ ಅಲ್ವಾ? ಒಪ್ತೀರಾ ಸರ್? ಡೆಫಿನೆಟ್ಲಿ ಸರ್. ಹಾಂ, ನೋಡಿ, ಈಗ ಯಾಕೆ ಹೋಗಲ್ಲ ಅಂತಂದರೆ ಯುವರ್ ಏರಿಯಾ, ಯುವರ್ ನಿಶ್ ಏರಿಯಾ ಇಸ್ ಡಿಫ್ರೆಂಟ್. ಸರ್, 99% ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರೋದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್. ತುಂಬ ಟಫ್ ಇರುತ್ತೆ ಸರ್. ನಾನು ಒಂದು ಸಜೆಷನ್ ಕೊಡ್ತೀನಿ. ಇವಾಗ ನಿಮಗೆ ಇಲ್ಲಿಗೆ ಬರೋಕ್ಕೂ ಒಂದು ಕಾರಣ ಏನಂತಂದರೆ, ಐ ಆಮ್ ಎ ಪ್ರಾಕ್ಟಿಕಲ್ ಗಾಯ್. ಹೇಗೆ ಅಂತಂದರೆ, ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 3 ವರ್ಷ ಚೆನ್ನಾಗಿ ಓದಿ, ನೋ ಡಿಸ್ಟ್ರಾಕ್ಷನ್ಸ್. ಯು ಹ್ಯಾವ್ ಡಿಸ್ಟ್ರಾಕ್ಷನ್ಸ್, ಬಾಷ್, ಕರೆಕ್ಟಾ? ನಿಮ್ಗೆ ಗೊತ್ತಾಯ್ತು ಡಿಸ್ಟ್ರಾಕ್ಷನ್ಸ್ ಇದೆ. ನಾನು ಅದನ್ನು ಅಂಥವನ್ನ ಅಕ್ಸೆಪ್ಟ್ ಮಾಡಲ್ಲ. ನೀವು ಕಾಂಪಿಟೇಟಿವ್ ಬರೀತೀರಾ, ಅಟ್ ದಿ ಏಜ್ ಆಫ್ 21 ಯು ವಾಂಟ್ ಟು ಕಮ್ 21, 22, 23, 24 3 ವರ್ಷ ಕೊಡ್ತೀನಿ. ಅಟ್ ಮ್ಯಾಕ್ಸ್ 25 ಮೇಲೆ ದೇರ್ ಈಸ್ ನೋ ಸ್ಟ್ಯಾಂಡ್ ಅಲೋನ್ ಪ್ರಿಪ್ರೇಷನ್. 25 ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸರ್, ಐ ಕೇಮ್ at the age of 22, 23, 24, 25 3 ವರ್ಷ 26 PSI. ಓಕೆ, ಅಂದರೆ ಜಂಪ್ ಆಗ್ಬಿಟ್ಟೆ. ಆಮೇಲೆ PSI ಮಾಡ್ಕೊಂತ UPSC ಓದ್ತಾ ಇದ್ದೆ ಸರ್. ಸೊ ಪ್ಲೀಸ್ ಲಿಸನ್ ಮೈ ವರ್ಡ್. ನಿಮಗೆ 3 ವರ್ಷ ಹಾನೆಸ್ಟಾಗಿ ಪ್ರಿಪ್ರೇಷನ್ ಮಾಡಿದ ಮೇಲೆ ಡೋಂಟ್ ಸ್ಟೇ ಇನ್ ವಿಜಯನಗರ್ ಆರ್ ಇನ್ ಚಂದ್ರಾಲಯಟ್ ಆರ್ ಇನ್ ಧಾರವಾಡ ಆರ್ ಇನ್ ಈವನ್ ಡೆಲ್ಲಿ ಆಲ್ಸೋ, ಹೈದರಾಬಾದ್ ಆಲ್ಸೋ, ನಾವು ಚೆನ್ನೈ ಆಲ್ಸೋ. ಓಕೆ, 3 ವರ್ಷದೊಳಗಡೆ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಸರ್ ನಮಗೆ. ಓಕೆ, ಇವ್ನು ಓದ್ತಾನೆ, ನನಗೆ ಆಗುತ್ತಾ ಇಲ್ಲ, ನನಗೆ ಎಲಿಜಿಬಲ್ ಇದೀನಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸರ್ 3 ವರ್ಷದಲ್ಲಿ. ಆಮೇಲೆ ಜಾಬ್ ಮಾಡ್ಕೊಳ್ಳಿ. ಜಾಬ್ ಮಾಡೋಕ್ಕಾಗಿಲ್ಲ, ಏನಾದರೂ ಒಂದು ಸ್ಕಿಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಜೊತೆಗೆ ಓದ್ತಾ ಇರಿ, ನಾನು ಬೇಡ ಅಂತನಲ್ಲ. ಬಟ್ 7-8 ವರ್ಷ ಆದ್ರೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಒಂದು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದೆನ್ ಯು ಆರ್ ಇನ್ ಎ ರಾಂಗ್ ಬೋಟ್. ಓಕೆ, ಒಂದು ಸರ್. ನೆಕ್ಸ್ಟ್, ಈಗ ನೀವು ಕೇಳ್ಬೋದು, ಸರ್ ನೀವು ಯಾಕೆ 8 ಅಟೆಂಪ್ಟ್ ಟ್ರೈ ಮಾಡಿದ್ರಿ ಅಂತ ಕೇಳಿದ್ರೆ, ನನಗೆ ಆಲ್ರೆಡಿ ಇಂಟ್ರ್ಯೂಗೆ ಹೋಗಿ ಬರ್ತಾ ಇದ್ದೆ. ಐ ವಾಸ್ ನಾಕಿಂಗ್ UPSC ಡೋರ್. ಓಕೆ, ಹತ್ರ ಶಬ್ದ ಮಾಡ್ತಾ ಇದ್ದೆ ಅಂದರೆ ಒಂದು ಹೆಜ್ಜೆ ಇಡ್ತಿದ್ದೆ. ಅವ್ರು ಇಲ್ಲ ನಡಿ, ಹಿಂದಕ್ಕೆ ನಡಿ ಅಂತ ಇದ್ರು ಡೆಲ್ಲಿಯಿಂದ. ನಾನು ಇಲ್ಲ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತೇಳಿ ಮಾಡ್ತಾಯಿದ್ದೆ. ಅಂದರೆ ನನಗೆ ಕ್ಯಾರೆಕ್ಟರ್ ಅವಾಗಲೇ ಗೊತ್ತಾಗ್ತಿತ್ತು. ಓಕೆ, ನೀನು ಎಲಿಜಿಬಲ್ ಇದೆಯಾ, ಜಸ್ಟ್ ಒಂದು ಪುಷ್,
ಒನ್ ಎಕ್ಸ್ಟ್ರಾ ಪುಷ್ ಈಸ್ ಎನಫ್ ಟು ಎಂಟರ್ ಇಂಟು ಅಂತ ನನಗೆ ಗೊತ್ತಾಯಿತು. 100 ಹೊಡಿಲ್ಲ 90 ಹತ್ರಕ್ಕೆ ಹೋಗ್ತಾ ಇದ್ರೆ ಸ್ವಲ್ಪ ಸೆಂಚುರಿ ಮಿಸ್ ಮಾಡ್ಕೊತಾ ಇದೆ. ನೀವು ಬರೀ ಡಕ್ಔಟ್ ಆದಾಗ ದೆನ್ ವೈ ಯುವರ್ ಸೊ ಮೈ ಕಪ್ ಆಫ್ ಟೀ ಅದನ್ನು ಅರ್ಥ ಮಾಡ್ಕೋಬೇಕು ಸರ್. ಓಕೆ, ಈಗ ನೋಡಿ ಸರ್, ನನಗೂ ಈಗ ಗೊತ್ತಾಯಿತು. ಐ ವಾಸ್ ವರ್ಕ್ಡ್ ಆಸ್ ಸಬ್ ಇನ್ಸ್ಪೆಕ್ಟರ್ ಫಾರ್ 7 years ಅಲ್ವಾ. ಓಕೆ ಸರ್, ಅದು ನಮ್ಮ ಕ್ಯೂರಿಯಸ್ ಪ್ರಶ್ನೆ ನನಗೆ. ಸರ್, ಒಂದು ಕೆಲಸ ಮಾಡಿಕೊಂಡು ಆ ಕೆಲಸಕ್ಕೆ ನ್ಯಾಯ ಒದಗಿಸ್ಕೊಂಡು ಬೇರೆ ಕಡೆ ತಲೆ ಹಾಕಕ್ಕೂ ಆಗಲ್ಲ ನಾನು ನೋಡ್ದಂಗೆ. ಅದು ನಮ್ಮ ರಾಜ್ಯದಲ್ಲಿ PSI ಕೆಲಸ ತುಂಬ ಟಫೆಸ್ಟ್ ಜಾಬ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಲ್ಲಿ ಬಿದ್ದರೂ ಡ್ಯೂಟಿ ಹೋಗಬೇಕು, ನೈಟ್ ಡ್ಯೂಟಿ, ಅಲ್ಲಿ ಇಲ್ಲಿ ಟಫೆಸ್ಟ್ ಜಾಬ್ ಇಟ್ಕೊಂಡು ಅದು ಹೆಂಗೆ ಸರ್ ನೀವು ಮಾಡಿದ್ರಿ ಅಂತ. ಇಟ್ಸ್ ನಂದಲ್ಲ ಪ್ರಶ್ನೆ, ಇಡೀ ನಮ್ಮ ಕರ್ನಾಟಕದ ಪ್ರಶ್ನೆ ಸರ್. ಸರ್, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಗೋಪಾಲಕೃಷ್ಣ ಅಡಿಗರು ಒಂದು ಕಡೆ ಹೇಳ್ತಾರೆ, ನಾವು ಯಾವ ಫೀಲ್ಡಿಗೆ ಲಾಯಕ್ ಅಂತ ನಮ್ಗೆ ಮೊದಲೇ ಗೊತ್ತಾಗಬೇಕಂತೆ. ಓಕೆ, ಸೊ ನೀವು ಯಾವ ಫೀಲ್ಡಿಗೆ ಲಾಯಕ್ ಅಂತ ನಿಮ್ಗೆ ಗೊತ್ತಾಯಿತು. ಸೊ ನಿಮ್ಗೆ ಎರಡು ಅಟ್ರಾಕ್ಟಿಂಗ್ ಫ್ಯಾಕ್ಟರ್, ಬಾಷ್ ಇಂಟರ್ನ್ಯಾಷನಲ್ ಕಂಪನಿ, MNC. ಹೌದು. ಅಟ್ ದಿ ಅದರ್ ಎಂಡ್ ಒನ್ ಆಫ್ ದಿ ಮೋಸ್ಟ್ ಕೋವೇಟೆಡ್ ಜಾಬ್ IAS. ಎರಡೂ ಅಟ್ರಾಕ್ಷನ್ ಇದ್ದಾವೆ. ನೀವು ಫೈನಲಿ ಯು ಕನ್ಕ್ಲೂಡೆಡ್ ಓಕೆ ಮಾರ್ಕೆಟಿಂಗ್ TD ಈಸ್ ಎ ಮೈ ಕಪ್ ಆಫ್ ಟೀ ಅಂತ ಗೊತ್ತಾಯಿತು. ಸೊ ನನಗೂ ಗೊತ್ತಾಯ್ತು ಸರ್ ಆಮೇಲೆ ವಾಟ್ ಈಸ್ ಮೈ ಕಪ್ ಆಫ್ ಟೀ. ಓಕೆ, ಸೋಷಿಯಲ್ ಆ್ಯಕ್ಟಿವಿಸಮ್, ಟೀಚಿಂಗ್, ಓಕೆ, ಪಾಠ ಮಾಡೋದು. ನಾವು ಸೌಮ್ಯ ಸ್ವಭಾವದವರು ಅಂತ ಆ ಭಾಷೆಗಳಲ್ಲಿ ಗೊತ್ತಾಗುತ್ತೆ ಸರ್. ಓಕೆ, ಸೊ ನಾವು ಈಗ ಗೊರಗುಂಟೆಪಾಳ್ಯದಲ್ಲಿ ನಾನು ವುಮೆನ್ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡಿದೆ ಸರ್. ಅಲ್ಲಿ 30 ವರ್ಷದಿಂದ ಒಂದು ಟಾಯ್ಲೆಟ್ ರೂಮ್ ಇದ್ದಿಲ್ಲ. ಸೊ ಸೋಷಿಯಲ್ ಆ್ಯಕ್ಟಿವಿಸಮ್ ಈಸ್ ಎ ಮೈ ಕಪ್ ಆಫ್ ಟೀ. ಕರೋನಾ ಟೈಮಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ, ದಟ್ ಈಸ್ ಮೈ ಕಪ್ ಆಫ್ ಟೀ. ಆ ಕ್ರಿಯೇಟಿವ್ ಮೈಂಡ್ ಬರ್ತಾನೆ ಇತ್ತು, ಏನೋ ಮಾಡಬೇಕು ಅಂತಾಗ. ಸೊ ನಮ್ಮನ್ನೇನಾಗುತ್ತೆ ಸರ್, ಅದು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಟೀಚಿಂಗ್ ಈಸ್ ಮೈ ಕಪ್ ಆಫ್ ಟೀ ಅಂತ ನನಗೆ ಗೊತ್ತಾಯಿತು, ರಿಯಲೈಸ್ ಮಾಡಿಕೊಂಡೆ. ಓ, ಎಜುಕೇಟರ್ ಈಸ್ ಯುವರ್ ಕಪ್ ಆಫ್ ಟೀ. So that's why I am an active educator. So one should find their inner person. Yes. ಸರ್, ಬಹಳಷ್ಟು ಬಾರಿ ಈಗ ನಿಮಗೆಲ್ಲ ಗೊತ್ತಿರುತ್ತೆ, ನಿಮಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಭಾಳ ಜನ ಬರ್ತಾರಲ್ಲ ನಿಮ್ಮ ಹತ್ರ. ಡೆಫಿನೆಟ್ಲಿ ಸರ್, ಬರ್ತಾರೆ ತುಂಬ ಜನ. ನಮ್ಮ ಪೊಲೀಸ್ ಇಲಾಖೆಯಿಂದ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟೋ ಪರ್ಸೆಂಟ್ ಅಂತ ಹೇಳ್ಬೋದು, ಅಷ್ಟು ಪರ್ಸೆಂಟ್ ಜನ ನಮ್ಮ ಸ್ಟೂಡೆಂಟ್ಸು. ಜೊತೆಗೆ ಈವನ್ UPSC IAS ಮಾಡಿರೋರು ಸಹ ನಮ್ಮ ವಿದ್ಯಾರ್ಥಿಗಳಂತನೂ ಹೇಳ್ಬೋದು. ಹೌದು ಸರ್, ನಾನು ನೋಡಿದ್ದೀನಿ. ಐ ಮೈ ಸೆಲ್ಫ್ ವಿಟ್ನೆಸ್ಡ್, ಇಟ್ ಈಸ್ ನಾಟ್ ಹರ್ಡ್, ಐ ಮೈ ಸೆಲ್ಫ್ ವಿಟ್ನೆಸ್ಡ್ ಇನ್ ಯುವರ್ ಆಫೀಸ್. ಸೊ ಏನಾಗುತ್ತೆ ನೋಡಿ ಸರ್, ಹೊರಗಡೆ ಜಾಬು, ಒಳಗಡೆ ತುಡಿತ, ಏನೋ ಒಂದು ಮಾಡಬೇಕು, ಸಮಥಿಂಗ್ ವಿ ಶುಡ್ ಗೇನ್ ಇಟ್. ಓಕೆ, ಸೊ ನನಗೆ ಗೊತ್ತಾಯ್ತು ಸರ್. ಅಂದರೆ ಇದಕ್ಕೆ ಈ ಕಾಲ್ ತೊಗೊಳಕ್ಕೆ ಸ್ಟ್ರಾಂಗ್ ಮೈಂಡ್ ಇರಬೇಕು ಸರ್. ಈ ನೀವು ಕಾಲ್ ತೊಗೊಂಡ್ರಲ್ಲ, ಎಷ್ಟು ಸ್ಟ್ರಾಂಗ್ ಇರಬೇಕು ನಿಮ್ಮದು ಮೈಂಡು, ಆ್ಯಂಡ್ ಯು ಶುಡ್ ಹ್ಯಾವ್ ಕ್ಲಾರಿಟಿ. ಓಕೆ, ನಂದು ಇದಲ್ಲ ಫೀಲ್ಡು, ಈ ಫೀಲ್ಡ್ ಇದೆ. ಸೊ ನನಗೆ ಗೊತ್ತಾಯಿತು, ಐ ಆಮ್ ಎ ಸೋಷಿಯಲ್ ಆ್ಯಕ್ಟಿವಿಸ್ಟ್. ಒಂದು, ಐ ಆಮ್ ಎ ಎಜುಕೇಟರ್. ಸೊ ದಿಸ್ ಈಸ್ ಮೈ ಕಪ್ ಆಫ್ ಟೀ. ಸರ್, ವೆನ್ ಯು ಗೋ ವಿತ್ ಯುವರ್ ಕಪ್ ಆಫ್ ಟೀ, ಯು ವಿಲ್ ನಾಟ್ ಓನ್ಲಿ ಮೇಕ್ ಎ ಮನಿ, ಯು ವಿಲ್ ಎಂಜಾಯ್ ಯುವರ್ ಲೈಫ್. ಸರ್, ನನ್ನ ಪ್ರಶ್ನೆ ಸರ್, ಇವಾಗ 644 ರ್ಯಾಂಕ್ ತೊಗೊಳ್ಳೋದೇ ಕಷ್ಟ, UPSC ಕ್ಲಿಯರ್ ಮಾಡೋದೇ ಕಷ್ಟ. ಬಟ್ ನೀವು ಕ್ಲಿಯರ್ ಮಾಡಿದ್ರೂ ಸಹ ನೀವು UPSCಗೆ ಏನಕ್ಕೆ ಜಾಯ್ನ್ ಆಗಿಲ್ಲ ಅನ್ನೋದು ಪ್ರಶ್ನೆ ತುಂಬ ಜನದ್ದಿದೆ ಸರ್. ಇಲ್ಲ, ಅದೇ ಹೇಳ್ದಲ್ಲ ಸರ್, ನಾನು ಏನಾಗುತ್ತೆ ಅಂತಂದರೆ ಐ ಆಲ್ವೇಸ್ ಸಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸೊ PUC ಫೇಲ್ ಆದೆ. ಓಕೆ, ಆ್ಯಕ್ಚುಲಿ ಫೇಲ್ ಆದಾಗ ಅನಿಸ್ತು, ಯಾಕೆ ಫೇಲ್ ಆದಪ್ಪ ಅನಿಸ್ತು. ಬಟ್ PUC ಫೇಲ್ಯೂರ್ ಮೇಡ್ ಮೀ ಟು ಇಯರ್. ದೆನ್ ದ DOPT ಹ್ಯಾಸ್ ಮೇಡ್ ಸಮ್ ಪ್ರಾಬ್ಲಮ್ಸ್, ದೇ ಹ್ಯಾವ್ ನಾಟ್ ಕಂಡಕ್ಟೆಡ್ ಮೆಡಿಕಲ್ ಎಕ್ಸಾಮ್ ಆನ್ ಪರ್ಟಿಕ್ಯುಲರ್ ಡೇ. ದೆನ್ ಐ ವೆಂಟ್ ಟು ದಿ CAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. CAT ಮೇಡೆ ಕೊಡ್ತು ನನಗೆ ತೀರ್ಪು, ಇವರಿಗೆ ಕಂಡಕ್ಟ್ ಮಾಡಿ ಮೆಡಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡಿ ವಿತ್ ಸರ್ವಿಸ್ ವಿತ್ ಸೀನಿಯರಿಟಿ ಅಂತ ಹೇಳಿದರು. ಓಕೆ, ದೆನ್ ಅವರು ಮತ್ತೆ ಅಗೇನ್ ದೇ ಕೇಮ್ ಟು ಹೈಕೋರ್ಟ್, ಇಟ್ ಈಸ್ ಗೋಯಿಂಗ್. ನಾನು ಅಂದ್ಕೊಂಡೆ there may be some good thing behind this. Okay, we don't know. Sir, who is the best planner, creator? Yes sir, ದೇವರು. ಹೌದು. You know, he know what to give. Yes. So then I thought, okay, let me ಈಗ ಏನಾಗುತ್ತೆ ಸರ್, ಎಜುಕೇಟರ್ ಇಸ್ ನಾಟ್ ಎ ಕಮರ್ಷಿಯಲ್ ಬಿಸ್ನೆಸ್ ಫಾರ್ ಮೀ. ಎಜುಕೇಟರ್ ಅದೊಂಥರ ಒಂಥರ ಎಂಜಾಯ್ಮೆಂಟ್ ಮಾಡ್ತಕ್ಕಂತಹ ಕೆಲಸ. ಸುಮ್ಮನೆ ಜಸ್ಟ್ ಪಾಠ ಪ್ಯಾಷನ್ ಸರ್. ನನಗೆ ಏನಾಗುತ್ತೆ, ಖಾಲಿ ಕುಂತ ಪಾಠ ಮಾಡಿ ಸ್ಟಾರ್ಟ್ ಮಾಡಿದೆ. ದೆನ್ ಐ ಸ್ಟಾರ್ಟೆಡ್ ಒನ್ ಫೈಂಡ್ ಶಾಂತ ಮಾರ್ಗ ಸ್ಟಾರ್ಟ್ ಮಾಡಿದೆ. ಸರ್, ಟುಡೇ ಜಸ್ಟ್ ಇಟ್ 1 year ಸರ್. ಲಾಸ್ಟ್ ಇಯರ್ ಬಂದಾಗ ನಾನು ಸ್ಟಾರ್ಟ್ ಮಾಡಿದ್ದಿಲ್ಲ. ವೆನ್ ಐ ಮೆಟ್ ಯು ಲಾಸ್ಟ್ ಇಯರ್, ಐ ಹ್ಯಾವ್ ನಾಟ್ ಸ್ಟಾರ್ಟೆಡ್. ಐ ವಾಸ್ ಜಸ್ಟ್ ಡೂಯಿಂಗ್ ಸಮ್ ವರ್ಕ್ಸ್ ರಿಲೇಟೆಡ್ ಟು ಬುಕ್ಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ. ಇವತ್ತು ಅರೌಂಡ್ 4,000 ಪೀಪಲ್ ಇನ್ ಮೈ ಇನ್ಸ್ಟಿಟ್ಯೂಷನ್, ಪ್ಯೂರ್ಲಿ ಆನ್ಲೈನ್ ಸರ್. ಸರ್, ಐ ಬಿಲೀವ್ ಇನ್ ಟೆಕ್ನಾಲಜಿ. ಸೊ ನಿಮ್ಮದು TD ಲಾಂಗ್ ಫಾರ್ಮ್ ಏನು ಸರ್? ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ವರ್ಡ್. ಡಿಜಿಟಲ್ ಇದೆ. ಸೊ ಮೈ ವರ್ಡ್ ಈಸ್ ಅ ಡಿಜಿಟಲ್. ಓಕೆ, ಸೊ ನನಗೆ ರೈಟ್ ಫ್ರಮ್ ಚಾಮರಾಜನಗರ ಟು ಬೀದರ್, ಕಾರವಾರ ಟು ಕೊಪ್ಪಳ, ಎವ್ರಿ ಒನ್ ಈಸ್ ಮೈ ಸ್ಟೂಡೆಂಟ್. ಓಕೆ, ಸೊ ಈ ಒಂದು ಆನ್ಲೈನ್ ಯುಗದಲ್ಲಿ
ಗೆಟ್ಟಿಂಗ್ ಇನ್ ಟು ಸಚ್ ನಂಬರ್ಸ್ ವೆರಿ ಡಿಫಿಕಲ್ಟ್ ಸರ್. ಬಟ್ ಯಾವಾಗ ಅಂದರೆ ಸ್ಟೂಡೆಂಟ್ಸ್ ಆರ್ ಆಲ್ಸೋ ನಾಟ್ ಫುಲ್ ಸರ್. ಹೌದು, ನಾವು ಅವ್ರನ್ನ ಫುಲ್ ಮಾಡಿ ಯಾವತ್ತೂ ಬದುಕೋಕ್ಕಾಗಲ್ಲ. ಈಗ ನೀವು ಸ್ಟೂಡೆಂಟ್ಸ್ಗಳು ಫುಲ್ ಮಾಡಿ ಈ ಲೆವೆಲ್ ಬೆಳಕಾಗುತ್ತಾ ಸರ್? ಚಾನ್ಸ್ ಇಲ್ಲ. 3 ತಿಂಗಳು ಮಾಡ್ಬೋದು, 1 ತಿಂಗಳು ಮಾಡ್ಬೋದು ಅಲ್ವಾ? 10 ವರ್ಷದಿಂದ ಮಾಡೋಕ್ಕಾಗಲ್ಲ. ಮತ್ತು ಇವಾಗ ಟೆಲ್ಲಿಂಗ್ ದಿಸ್ ಸಮ್ ಫ್ಯಾಕ್ಟ್ಸ್ ನಾನು ನೋಡ್ತಾ ಇದ್ದೆ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಈ ಸಮ್ಟೈಮ್ಸ್ ಮನೆ ರೂಫ್ ಎದ್ದು ಹೋಗ್ಬಿಟ್ಟಿದೆ ನಮ್ಮ ಮೇಲೆ. ಈಗ ಇಟ್ಸ್ ಎ ಫ್ಯಾಕ್ಟ್. ನಾವು ಇಲ್ಲ ಈಗ ನಾನು ಮಿಂಟಿಂಗ್ ಮನಿ ಅಂತಂದರೆ ಕರೆಕ್ಟ್ ಅಲ್ವಾ? ಡೆಫಿನೆಟ್ಲಿ ಸರ್, ಇರೋದು ಸತ್ಯ ಹೇಳಬೇಕು. ಮತ್ತು ನೀವು ಹೇಳ್ತಾ ಇದ್ರಿ ಒಂದು ಕಡೆ ಏನು ಮಾಡ್ತಾರೆ, ಅಫಂಡೋದಲ್ಲಿ ಒಂದು ಬರೀ ಕಾಲ್ ಮಾಡ್ತಾರೆ, ಒಂದು ಕಡೆ ಪುಟ್ ಮಾಡ್ತಾರೆ, ದೇ ವಿಲ್ ಶೋ ದೇ ಆರ್ ಪ್ರಾಫಿಟ್. ಕರೆಕ್ಟ್ ಅಲ್ವಾ? ಸೊ ಈ ಫೀಲ್ಡ್ ಸರ್, ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ನೀನು ಫುಲ್ ಮಾಡೋಕ್ಕಾಗಲ್ಲ ಸರ್. ನಾನು 1 ತಿಂಗಳು ಮಾಡ್ಬೋದು ಸರ್, ಒಬ್ಬರಿಗೆ ಮಾಡ್ಬೋದು, 10 ಜನಕ್ಕೆ ಮಾಡ್ಬೋದು, ಹಿಡ್ದಾಕ್ಬಿಡ್ತಾರೆ ಜನ. ಸೊ ಇಲ್ಲಿ ಎಥಿಕ್ ಮೇನ್ಲಿ ನಾನು ನೋಡಿರೋ ಸರ್, ಎಥಿಕ್ಕು ಆನೆಸ್ಟಿ, ನಾವೇನು ಸರ್ವಿಸ್ ಕೊಡ್ತೀವಲ್ಲ ಸಿನ್ಸಿಯರಾಗಿ ಕೊಟ್ಟರೆ ಮಾತ್ರ ಸಕ್ಸಸ್ ಆಗ್ತೀವಿ ಸರ್. ಎಸ್ ಸರ್, ದಟ್ಸ್ ವಾಟ್ ಐ ಫೆಲ್ಟ್. ಸೊ ನಾನೇನು ಹೇಳ್ತೇನೆ ಅಂದರೆ ಯಾಕೆ ನಾನು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಶಾಂತಮ್ರಾಗಿ ಸಕ್ಸಸ್ ಅಂದರೆ ಒಂದು ಥಿಂಗ್ ನನಗೆ ಫಸ್ಟು ಐ ಫೌಂಡ್ ದಿ ಪ್ರಾಬ್ಲಮ್ ಸರ್. ನಾನು ಸರ್ ಜನ ಏನು ಗೊತ್ತಾ, ಪ್ರಾಬ್ಲಮ್ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿಕೊಟ್ರೆ ದುಡ್ಡು ಕೊಡ್ತಾರೆ ಸರ್. ಯಾವಾಗಲೂ ಇದು ತಿಳ್ಕೊಬೇಕು ನಾವು ಯಾವಾಗಲೂ. ಈಗ ಸ್ವಿಗ್ಗಿ ಜೊಮ್ಯಾಟೋಗೆ ವೈ ಯು ಆರ್ ಪೇಯಿಂಗ್ ಅಮೌಂಟ್ ಸರ್? ಬಿಕಾಸ್ ದೇ ಆರ್ ನಮಗೆ ಕನ್ವೀನಿಯಂಟ್ ಮಾಡಿಕೊಟ್ರು. ಮಳೆ ಬಂದರೂ ತಂದು ಕೊಡ್ತಾರೆ, ಬಿರುಗಾಳಿ ಬಂದರೂ ನಮಗೆ ಫುಡ್ ತಂದು ಕೊಡ್ತಾರೆ. ದಟ್ಸ್ ವೈ ಆರ್ ಪೇಯಿಂಗ್ ಹಿಮ್. ಓಕೆ ಸರ್, ನಾನು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಫೈಂಡ್ ಔಟ್ ಮಾಡಿದೆ. ಏನು 15 ವರ್ಷ ನನ್ನ ಅನುಭವ ಇದೆ. ನಾನು PSI ಓದಿದ್ದೀನಿ. ನನಗೆ ಟೈಮ್ ಗ್ಯಾಪ್ ಇತ್ತು. ಟೈಮ್ ಗ್ಯಾಪ್ ಇದ್ದಾಗ ಈ ಥರ ಓದಿನಿ ಅಂದರೆ ನನಗೇನೋ ಒಂದು ಟೆಕ್ನಿಕ್ ಇದೆ. ಏನು ಟೆಕ್ನಿಕ್ ಅಂತ ನಾನು ಕಂಡುಹಿಡ್ಕೊಂಡು, ದಿಸ್ ಇಸ್ ಮೈ ಟೆಕ್ನಿಕ್. ದೆನ್ ಐ ಕೇಮ್ ಟು ಸರ್. ಈಗ ನೀವು ಹೇಳಿದ್ರಿ ಪೊಲಿಟಿ ಲಕ್ಷ್ಮೀಕಾಂತ್ ಬುಕ್ಕು ಸರ್, ಏನು ಸರ್ NCERT ಅಷ್ಟು ಬುಕ್ಸ್ ಅಂತಂದ್ರೆ ಕರೆಕ್ಟ್ ಅಲ್ವಾ? ಭಯ ಬರುತ್ತಲ್ವ ನಿಮಗೆ? ನಾನು ಹೇಳಿದೆ ನೋಡಪ್ಪ, ಅಷ್ಟೆಲ್ಲ ಬುಕ್ಸು ಓದಬೇಡ, ಯು ಬ್ರಿಂಗ್ ಲಕ್ಷ್ಮೀಕಾಂತ್ ಬುಕ್. ಅದು ಎಷ್ಟು ಸರ್? 900 ಪೇಜ್ ಇದೆ. ನಾನೇನು ಮಾಡ್ತೀನಿ, 300 ಪೇಜ್ ಅದನ್ನು ಸೆಗ್ರಿಗೇಟ್ ಮಾಡಿಕೊಡ್ತೀನಿ. ಕಟ್ ಮಾಡ್ತೀರಾ, ಇದು ಬರುತ್ತೆ, ಇದು ಬರಲ್ಲ, ಇದು ಬರುತ್ತೆ, ಇದು ಬರಲ್ಲ ಅಂತ. ಅಷ್ಟೇ ಸರ್ ನಾನು ಹೇಳೋದು. ನೀವು ಕೋಚಿಂಗ್ ಆಗಿದೆಯಾ? ಕೋಚಿಂಗ್ ಎಲ್ಲ ತೊಗೊಳ್ಳಿ, ನಮ್ಮದು ಕೋಚಿಂಗ್ ಇದೆ, ಅದು ಬೇರೆ ವಿಚಾರ. ನೀವೆಲ್ಲರೂ ತೊಗೊಳ್ಳಿ, ಐ ಡೋಂಟ್ ಬಾದರ್. ಸೊ ನಾನು ಮಾಡ್ತಿರೋದು ಗೈಡೆನ್ಸ್ ಸರ್. ಆ ಸೆಕ್ಟ್ರಲ್ಲಿ ತುಂಬ ಜನ ಇಲ್ಲವೇ ಇಲ್ಲ, ತುಂಬ ಜನ ಅಲ್ಲ, ಇಲ್ಲವೇ ಇಲ್ಲ. 7 ಕೋಟಿಯಲ್ಲಿ UPSC ಕ್ಲಿಯರ್ ಮಾಡಿ, PSI ಕ್ಲಿಯರ್ ಮಾಡಿ, KS ಇಂಟರ್ವ್ಯೂ, UPSC ಇಂಟರ್ವ್ಯೂ ಕ್ಲಿಯರ್ ಮಾಡಿ ಪಾಠ ಮಾಡ್ತಾ ನಾನು ಒಬ್ಬನೇ. ರೆಸ್ಟ್ ಆಫ್ ದಿ ಪೀಪಲ್ ಆಲ್ಸೋ ದೇ ಆರ್ ಆಲ್ಸೋ ಡೂಯಿಂಗ್ ಗುಡ್. ದೇ ಆರ್ ಆಲ್ ಮೈ ಕೊಲೀಗ್ಸ್. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ವಿತ್ ಡ್ಯೂ ರೆಸ್ಪೆಕ್ಟ್, ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ವಿತ್ ದೆಮ್. ದೇ ಆರ್ ಆಲ್ಸೋ ಡೂಯಿಂಗ್. ಬಟ್ ದಿಸ್ ಈಸ್ ಮೈ ಯೂನಿಕ್ನೆಸ್. ಅದು ಏನಕ್ಕೆ ಅಂತಂದರೆ ಐ ಆಮ್ ನಾಟ್ ಎ ಗೋಲ್ಡ್ ಮೆಡಲಿಸ್ಟ್. ಫೇಲ್ ಆದ್ರೆ ಪಾಸ್ ಆಗೋದು ಭಾಳ ಇಂಪಾರ್ಟೆಂಟು. ಸೊ ನಮ್ಮಂತಹ ಅವರೇ ಸ್ಟೂಡೆಂಟ್ಸು ಇರೋದಲ್ಲ ಸರ್, ನಾವು ಸಾಧನೆ ಮಾಡೋದು ಭಾಳ ಇಂಪಾರ್ಟೆಂಟ್ ಸರ್. ಇವಾಗ ನಿಮ್ಮ ಸ್ವಂತ ಮಾರ್ಗಕ್ಕೆ ಬಂದವರು ಆಲ್ರೆಡಿ ಅವ್ರ ಕೋರ್ಸ್ ಮುಗಿಸ್ಬಿಟ್ಟು ಆಲ್ರೆಡಿ ಕೋಚಿಂಗ್ ತೊಗೊಂಡಾದ್ಮೇಲೆ ಬರಬೇಕಾ, ಇಲ್ಲ ಫ್ರೆಶರ್? ನನಗೇನು ಗೊತ್ತಿಲ್ಲ, ನಂದು ನನಗೆ ಇನ್ನೊಂದು 2 ಅಟೆಂಪ್ಟ್ ಇದೆ, ನಾನು ಸಹ ಟ್ರೈ ಮಾಡ್ಬೋದಾ? ಸರ್ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನಮ್ಮದು ವಿ ಹ್ಯಾವ್ ಎ ಕೋಚಿಂಗ್ ಆ್ಯಂಡ್ ಗೈಡೆನ್ಸ್ ಐ ಮೈ ಸೆಲ್ಫ್ ವಿಲ್ ಡೂ. ಸರ್ ನಾನು ಈಗ ನಾಳೆ ಸರ್ವಿಸ್ಗೆ ಹೋದರೆ ನಾಳೆ ಅವರು ದೇ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಸರ್. ಐ ನೋ DOP, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತ ಇರುತ್ತೆ. ದೇ ಹ್ಯಾವ್ ದಟ್ ಮೆಥಡಾಲಜಿ. ದೇ ವಿಲ್ ಡಿಲೇ ದಿ ಪ್ರೋಸೆಸ್ ಸರ್. ಅವ್ರು ಕ್ಯಾಟ್ ಅವ್ರು ಬೈತಾರೆ, ಏನು ರೀ ನೀವು 7-8 ಬರೀ ನೀವು ಏರಿಂಗ್ ತೊಗೊತಿರಲ್ಲ ಅಂತ ಬೈತಾರೆ. ಸರ್ ವೇರೆವರ್ ಐ ಗೋ, ವೆನ್ಎವರ್ ಐ ಗೋ, ಐ ಆಮ್ ಆಲ್ವೇಸ್ ಅವೈಲಬಲ್ ಇನ್ ಡಿಜಿಟಲ್. ಓಕೆ ಸರ್, ನಾನು ಇವತ್ತು ನಿಮಗೆ ಗೊತ್ತಿರಲಿ, ಇವತ್ತಿನವರೆಗೂ ನಾನು ಡಿಜಿಟಲ್ ಬೋರ್ಡಲ್ಲಿ ಟ್ಯಾಬಲ್ಲಿ ಪಾಠ ಮಾಡ್ತೀನಿ. ಟ್ಯಾಬ್ ಇಟ್ಕೊಂಡೆ ಪಾಠ ಮಾಡೋದು, ಅಂತ ಟ್ಯಾಬ್ ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ಇವತ್ತಿಗೂ ಸಹ ಸರ್ ಇವತ್ತು ಕ್ವಶನ್ ಪೇಪರ್ ಬಂತು ಅಂದರೆ ನಾನು 2 ಅವರ್ ಕುಂತ್ಕೊಂಡು ಅನಲೈಸ್ ಮಾಡ್ತೀನಿ. ಫಸ್ಟ್ ಐ ವಿಲ್ ಫೈಂಡ್ ಔಟ್ ದಿ ಪಲ್ಸ್ ಸರ್. ನಾನು ಪಲ್ಸ್. ಸೊ ಟೀಚಿಂಗ್ ಇಸ್ ಮೈ ಕಪ್ ಆಫ್ ಟೀ ಅಂತ ನಾನು ಕನ್ಫರ್ಮ್ ಆಗ್ಬಿಡ್ತು. ಸಂಘರ್ಷ ಆಗ್ತಿದೆ ಸರ್ ನನಗೆ. ಅಂದರೆ ಬಹಳಷ್ಟು ಜನ ಏನಾಗ್ತಿದ್ವು ಸರ್, ಈಗ ನಮ್ಮಲ್ಲಿ PSI ಅಂದರೆ ಜನರ ಪರ್ಸೆಪ್ಷನ್ ಬೇರೆ ಇದೆ. ಅವ್ನು ದುಡ್ಡು ಮಾಡಬೇಕು, ಓಕೆ ಯಾವ ರೂಟಲ್ಲಾದರೂ ಓಕೆ ಸರ್. ಆ್ಯಕ್ಚುಲಿ ಈಗ ಬರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳು ಇದಾರಲ್ಲ ಸರ್, ದೇ ಆರ್ ಆಲ್ ಯಂಗ್, ಎಜುಕೇಟೆಡ್ ಸರ್. ಅವ್ರು ಆ ಥರ ದುಡ್ಡು ಮಾಡಂಗಿದ್ರೆ ಮತ್ತು ನಿಮ್ಮ ತಕ್ಕ ಯಾಕೆ ಟೀಚಿಂಗ್ ಬರಬೇಕಿತ್ತು? ಕರೆಕ್ಟ್ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಸಿ ಅಲ್ಟಿಮೇಟ್ಲಿ ವಿಟಮಿನ್ M ಕೌಂಟ್ಸ್ ಆಗುತ್ತೆ. ಅವ್ರು ಇಫ್ ಅದರ್ ರೂಟಿಂದ ದುಡ್ಡು ಮಾಡ್ತಾ ಇದ್ರೆ ನಿಮ್ಮ ತಕ್ಕ ಯಾಕೆ ಬರ್ತಾ ಇದ್ರು? ಸೊ ನಮ್ಮ ಜನನು PSIಗಳ ಬಗ್ಗೆ ಇರ್ತಕ್ಕಂಥ ಭಾವನೆಯನ್ನು ಚೇಂಜ್ ಮಾಡ್ಕೋಬೇಕು ಸರ್. ಇದು ಭಾಳ ಸಂಘರ್ಷ ಪರಿಸ್ಥಿತಿ ಸರ್ ನಮಗೆ. ಇಲ್ಲಿ ಒಳಗಡೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಭಾಳ ಕ್ರಿಟಿಕಲ್ ಇರುತ್ತೆ ದುಡ್ಡಿನ ವಿಚಾರದಲ್ಲಿ. ಜನ ಅವ್ರ PSI ನಾವು ಜೆನ್ಜಿ ಸಬ್ ಇನ್ಸ್ಪೆಕ್ಟರ್ ಇರಲ್ಲ. ದಿ ಪ್ರೆಸೆಂಟ್ ಸಬ್ ಇನ್ಸ್ಪೆಕ್ಟರ್ ಜೆನ್ಜಿ. ಓಕೆ, ದುಡ್ಡು ಗಿಡ್ಡು ಎಲ್ಲ ಅಂದರೆ ಅದರ್ ವೇ ರೂಟ್ ಇಲ್ಲ ನೋಡಿ. ಶೇರ್ ಮಾರ್ಕೆಟ್ ನಿಮ್ಮ ಹತ್ರ ಕಲಿಯಕ್ಕೆ ಬರ್ತದೆ, ಥಿಂಕ್ ಮಾಡಿ. ಡ್ಯೂ ಥಿಂಕ್ ಸರ್ ನಿಯತ್ತಾಗಿ ಹೇಳಿದ್ದಾರೆ ಸರ್. ಇವಾಗ ನಮಗೆ ದುಡ್ಡು ಮಾಡಂಗಿದ್ರೆ ಬೇರೆ ಯಾವ ರೂಟಲ್ಲ ಮಾಡ್ಬೋದು, ಬಟ್ ನಾವು ನಿಯತ್ತಾಗಿ ಮಾಡಬೇಕು. ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಬಂದು
ಆ್ಯಂಡ್ ಅವ್ರು ಎಲ್ಲೂ ರಿವ್ಯೂ ಮಾಡಲ್ಲ, ನಾನು PSI, ನಾನು ಸಬ್ ಎಲ್ಲೂ ಏನೂ ಹೇಳಲ್ಲ. ನೀಟಾಗಿ ಬರ್ತಾರೆ, ಅಟೆಂಡ್ ಮಾಡ್ತಾರೆ ಕ್ಲಾಸಸ್ಸು, ಖುಷಿಯಾಗೆ ಎಲ್ಲ ಕಲ್ತ್ಕೋತಾರೆ. ಆ್ಯಂಡ್ ಎಷ್ಟು ಸೈಲೆಂಟಾಗಿ ನೆಕ್ಸ್ಟ್ ವಿದ್ಯಾರ್ಥಿಗಳನ್ನ ರೆಫರ್ ಮಾಡ್ತಾರೆ. ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನಗೊಂದು ದೊಡ್ಡ ತುಂಬ ಧನ್ಯವಾದ ಹೇಳ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ TD ಸಂಸ್ಥೆನ ಬಂದು ಕಲಿತು ಇನ್ವೆಸ್ಟ್ಮೆಂಟ್, ನಾನು ಹೇಳ್ತಾ ಇರೋದು TD ಅಂತಲೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಒಲವನ್ನು ಇಟ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಸರ್ಕಾರಿ ಕೆಲಸದಕ್ಕೆ ಹೋಗೋರೆಲ್ಲನೂ ಸಹ ದೇ ಆರ್ ಸ್ಲೋಲಿ ಇನ್ವೆಸ್ಟಿಂಗ್ ಇನ್ ಟು ಮಾರ್ಕೆಟ್ಸ್, ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಅ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ ಸರ್. ಆ್ಯಕ್ಚುಲಿ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ವೆನ್ ಯು ಗೋ ಟು ಜಾಬ್ ಶುಡ್ ಬಿ ಎ ಪ್ಲಾನ್ B. ಪ್ಲಾನ್ A ಶುಡ್ ಬಿ ಯುವರ್ ಇನ್ವೆಸ್ಟ್ಮೆಂಟ್. ಪೀಪಲ್ ಸೇ ನೋ ಐ ವಾಂಟ್ ಟು ಪ್ಲಾನ್ B. ನೋ ಸರ್. ಈಗ ಏನಾಗಿದೆ ಅಂದರೆ, ನಾನು ಹೇಳಿದೆ ಜಂಜಿ ಸಬ್ ಇನ್ಸ್ಪೆಕ್ಟರ್ಸು, ಜಂಜಿ ಆಫೀಸರ್ಸ್ ಎಲ್ಲ ಅಂದರೆ ವಿ ವಾಂಟ್ ಡಿಗ್ನಿಫೈಡ್ ಲೈಫು, ವಿ ಡೋಂಟ್ ವಾಂಟ್ ಅದರ್ ವೇಸ್. ಸೊ ಎಲ್ರಿಗೂ ಸಹ ದುಡ್ಡು ಬೇಕು ಸರ್. ದುಡ್ಡು ಇಲ್ದಂಗೆ ಯಾವುದು ಬದುಕೋಕ್ಕಾಗಲ್ಲ. ಓಕೆ, ಬಟ್ ಎಲ್ಲರೂ ಓಪನ್ ಆಗಿ ಹೇಳಲ್ಲ ಅದನ್ನು. ಪ್ರಾಬ್ಲಮ್ ಅಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಜಾಬ್ಗೆ ಹೋಗೋದ್ಮೇಲೆ ಫೈನಾನ್ಷಿಯಲ್ ಸೆಕ್ಯೂರ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಸರ್. ಅದರ್ವೈಸ್ ಏನಾಗ್ಬಿಡುತ್ತೆ ಸರ್, ನಿರೀಕ್ಷೆಗಳು ಜಾಸ್ತಿ. ಗೌರ್ಮೆಂಟ್ ಜಾಬಿಗೆ 90% ಮಿಡಲ್ ಕ್ಲಾಸ್ ಅವರೇ ಬರ್ತಾರೆ. ಓದೋರು ಮಿಡಲ್ ಕ್ಲಾಸು, ಅಪಾಯಿಂಟ್ ಆಗೋರು ಮಿಡಲ್ ಕ್ಲಾಸ್. ವೆನ್ ದೇ ಎಂಟರ್ ಇನ್ ಟು ದಿ ಜಾಬ್ ಸರ್, ಕುಟುಂಬದ ನಿರೀಕ್ಷೆಗಳು ತುಂಬ ಜಾಸ್ತಿ ಆಗ್ಬಿಡುತ್ತೆ ಸರ್. ನಾನು BMTCL ಕೆಲಸ ಮಾಡಿದೆ 1 year, ಆನೆಸ್ಟಾಗಿ ಕೆಲಸ ಮಾಡಿದೆ. ನನಗೆ ಅನಿಸಿದ್ದು ಒಂದೇ ಸರ್, ನೀವು ಲೈಫ್ ಲಾಂಗ್ ಸಾಯೋ ತನಕ ಕೆಲಸ ಮಾಡಿದ್ರು ಸಹ ಬಟ್ಟೆಗಂತೂ ಮೋಸ ಇಲ್ಲ, ಬಟ್ ನೀವೇನು ದುಡ್ಡು ಮಾಡೋಕ್ಕಾಗಲ್ಲ ಅಂತ ನನಗೆ ಕ್ಲಾರಿಟಿ ಸಿಕ್ತು. ಆ್ಯಂಡ್ ನಾನು ದುಡ್ಡು ಸಿಗಲ್ಲ ಅಂತ ನಾನು ಕೆಲಸ ಬಿಡಲಿಲ್ಲ, ನನಗೆ ಅಡ್ಜಸ್ಟ್ ಆಗಲಿಲ್ಲ. ನಾನು ಓದಿದ್ದು BE MBA, ನನಗೆ ಕೊಟ್ಟಿದ್ದು 2nd PUC ಗ್ರೇಡ್ ಜೂನಿಯರ್ ಅಸಿಸ್ಟೆಂಟ್. ಸೊ ನಾನು ಅಲ್ಲಿರೋರೇ ಹೇಳಿದ್ರು, ನೋಡಿ ಗುರು, ಈ ಕೆಲಸ ಎಲ್ಲ ಯಾರು ಗೊತ್ತಾ, ಲೈಫಲ್ಲಿ ಏನೂ ಆಗಲ್ಲ, ನೀನು ಸುಮ್ಮನೆ ಅಬ್ಬೆಪಾರಿ ಥರ ತಿರುಗ್ತಾ ಇದೆಯಾ, ಏನೂ ಆಗದಿರೋನು ಕರ್ಕೊಬಂದು ಈ ಕೆಲಸಕ್ಕೆ ಫಿಟ್ ಮಾಡ್ತಾರೆ, ಇಂಥ ಕೆಲಸಕ್ಕೆ ನೀನೇನಕ್ಕೆ ಬಂದಿದ್ಯಾ. ಸೊ ನನಗೂ ಅನಿಸ್ತು. ಆಮೇಲೆ ನಾನು ಬಿಡಲಿಲ್ಲ, ಯಾರು ಏನು ಹೇಳಿದ್ರು ಬಿಡಲಿಲ್ಲ. 1 year ಹಾನೆಸ್ಟಾಗಿ ಮಾಡಿದೆ. ಬಿಕಾಸ್ ಇವತ್ತು ನಮ್ಮ ಫ್ಯಾಮಿಲಿ ರನ್ ಆಗಿದೆ BMTCಯಲ್ಲಿ ಬಂದಿರೋ ಹಣದಿಂದ. ಸೊ ಒಂದು ಸೇವೆ ಸಲ್ಲಿಸಿದೆ. ಅದಾದಮೇಲೆ ಐ ಕೇಮ್ ಬ್ಯಾಕ್ ಟು ದಿಸ್ ಫೀಲ್ಡ್. ಇವತ್ತು ಸಹ BMTCಯಲ್ಲಿ ಯಾರೇ ಬಂದರು ಸರ್, ಅವ್ರನ್ನ ಅಷ್ಟೇ ಚೆನ್ನಾಗಿ ಕೂರಿಸಿ ಮಾತಾಡಿಸಿ, ಅವ್ರಿಗೆ ನಮ್ಮ ಕೋರ್ಸ್ಗಳನ್ನು ಕಡಿಮೆ ಬೆಲೆಗೆ ಕೊಟ್ಟು ವಿ ಆರ್ ಸರ್ವಿಂಗ್. ಸಾರಿಗೆ ಸಂಸ್ಥೆ ಅಷ್ಟು ನಮಗೆ ಇದು ಮಾಡಿದೆ ಸರ್. ಒಂದು ಫೈನ್ ಡೇ ನೀವು ಆರಾಮಾಗಿದ್ರಿ PSI ಜಾಬ್ ಮಾಡ್ಕೊಂಡು, ಬಟ್ ಆದರೂ ಸಹ ನಿಮಗೆ ಈ ಶಾಂತ ಮಾರ್ಗ ಇದೆಲ್ಲ ಮಾಡಬೇಕಂತ ಏನು ಮೋಟಿವೇಟ್ ಮಾಡ್ತು? ಆರಾಮಾಗಿರ್ಬೋದಾಯ್ತಲ್ಲ ಸರ್, ಆರಾಮಾಗಿ PSI ಜಾಬು ಇಲ್ಲ ನಮ್ಮ UPSCಗೆ ಹೋಗ್ಬಿಟ್ಟು ಆರಾಮಾಗಿರ್ಬೋದಾಯ್ತಲ್ಲ ಸರ್? ಅಂದರೆ ಡೆಫಿನೆಟ್ಲಿ ಮಾಡ್ಬೋದು. ಇನ್ನು UPSC ಸ್ಟಿಲ್ ಇಟ್ಸ್ ಇನ್ ಮೈ ಕಪ್ ಆಫ್ ಟೀ. ಓಕೆ, ನೋ ಡೌಟ್ ಇನ್ ದ್ಯಾಟ್. ಒಂದೇನಾಗುತ್ತೆ ಸರ್, ವಿ ಹ್ಯಾವ್ ಟು ಪ್ರೂವ್ ಮಾಡಬೇಕಿತ್ತು, ಮಾಡಿಬಿಟ್ಟಿದ್ದೀನಿ. ಬಟ್ ಬಹಳಷ್ಟು ಬಾರಿ ಅನ್ನಿಸ್ತಾಯಿತ್ತು, ಪಾಠ ಮಾಡ್ಬೇಕು ಅನ್ನಿಸ್ತಾಯಿತ್ತು, ಪಾಠ ಮಾಡೋಕ್ಕೆ ಟೈಮ್ ಸಿಗ್ತಿದ್ದಿಲ್ಲ, ಇದು ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ಇಟ್ಸ್ ಎ ರೈಟ್ ಟೈಮ್. ಓಕೆ. ಸೊ ಅದಕ್ಕೇನಾಗುತ್ತೆ ಸರ್, ಎಲ್ಲದಕ್ಕೂ ಕಾಲ ಅಂತ ಕೂಡಿ ಬರುತ್ತೆ. ಸೊ ಆ ಕಾಲ ಕೂಡಿ ಬಂದಾಗನೇ ಎಲ್ಲ ಮಾಡ್ಬೇಕಂತಿರುತ್ತೆ. ಬಟ್ ಒಳಗಡೆ ಅನ್ನಿಸ್ತಾಯಿತ್ತು ಅಂದರೆ ಡೇ 1 ಸರ್, ನಾನು ಐ ಎಮ್ ಎ ಬೇಸಿಕಲಿ ಟೀಚರ್. ತುಂಬ ಅಂದರೆ ನಾನು ಇದಕ್ಕಿಂತ ಮುಂಚೆನೂ ಪಾಠ ಮಾಡ್ತಾಯಿದ್ದೆ. ನಾನು ಹಾಸ್ಟೆಲ್ BCM ಹಾಸ್ಟೆಲ್ ರೇಡಿಯೋ ಪಾರ್ಕ್ ಇತ್ತು ನಮ್ಮ ಬಳ್ಳಾರಿಯಲ್ಲಿ. ಸೊ ಅಲ್ಲಿ ಮೆಂಟಲ್ ಅಬಿಲಿಟಿ ಕೊಡ್ತಾಯಿದ್ದೆ. ಸೊ ನನ್ನೊಳಗೊಬ್ಬ ಮಾತುಗಾರ, ನನ್ನೊಳಗೊಬ್ಬ ಏನು ಈ ಒಂದು ಪಾಠವನ್ನು ಮಾಡ್ತಕ್ಕಂಥದ್ದು. ಓಕೆ, ಇದರಿಂದ ಮಾಡೋದು ಮೇನ್ಲಿ. ಇದರಿಂದ ಯಾರಿಗೆ ಏನು ಸಿಗುತ್ತೆ ಅಂದರೆ ನೆಮ್ಮದಿ ಸಿಗುತ್ತೆ ನನಗೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಸರ್. ಸೊ ಸ್ಪೆಷಲಿ ಸರ್, ಈಗ ಏನಾಗಿದೆ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಇಟ್ ಈಸ್ ಎ ಮಿಸ್ಗೈಡೆಡ್, ಮಿಸ್ಇನ್ಫಾರ್ಮ್ಡ್ ಆ್ಯಂಡ್ ಡಿಸ್ಇನ್ಫಾರ್ಮ್ಡ್ ಸರ್. ಈಗ ನೀವು ಹೇಳಿದ್ರಿ, ನನಗೆ NCERT ಬುಕ್ ಹೇಳಿದರು. ಸರಿ ಸರ್, NCERT ಬುಕ್ಕಲ್ಲಿ ಎಲ್ಲ ಓದೋಕ್ಕಾಗುತ್ತಾ? ಹೈಲಿ ಇಂಪಾಸಿಬಲ್. ಸೊ ಐ ಆಮ್ ಹಿಯರ್ ಟು ಗಿವ್ ಇನ್ಫಾರ್ಮೇಷನ್. ನೋಡಿ ಸರ್, ನಮ್ಮ ಮಹಾಭಾರತದಲ್ಲಿ ಕುರುಕ್ಷೇತ್ರ ಒಂದು ನಡೆಯುತ್ತೆ. ಭೀಮ ದುರ್ಯೋಧನ ನಡುವೆ ಯುದ್ಧ ಆಗ್ತಿರುತ್ತೆ. ಗದಾ ಯುದ್ಧ ಆಗುತ್ತೆ, ಮಲ್ಲ ಯುದ್ಧ ಆಗುತ್ತೆ, ಎಲ್ಲ ಯುದ್ಧ ಆಗುತ್ತೆ. ದುರ್ಯೋಧನ ಸಾಯ್ತಾ ಇಲ್ಲ. ಭೀಮನಿಗೆ ಶಕ್ತಿ ಇಲ್ವಾ? ಭೀಮನಿಗೆ ಶಕ್ತಿ ಇದೆ. ಸೊ ಭೀಮ ಸಾಕು ಮಾಡ್ಕೊತಾನೆ, ಯುದ್ಧ ಗುದ್ದಾಡಿ. ಅವಾಗ ಕೃಷ್ಣ ಬರ್ತಾನೆ, ನೋಡಪ್ಪ ಭೀಮ, ದುರ್ಯೋಧನನ ತೊಡೆಗೆ ಹೊಡಿ, ಇರತಕ್ಕಂಥ ಜೀವ ಅಲ್ಲಿ. ಸೊ ತೊಡೆಗೆ ಹೊಡೆದ ಮಾತ್ರಕ್ಕೆ ದುರ್ಯೋಧನ ಸಾಯ್ತಾನೆ. ಈಗ ನಮ್ಮ ವಿದ್ಯಾರ್ಥಿಗಳು ಸರ್, ಭೀಮನಷ್ಟು ಬಲ, ಹೌದು, ಭೀಮನಷ್ಟು ಶಕ್ತಿ ಇದೆ, ನೋ ಡೌಟ್ ಇನ್ ದ್ಯಾಟ್. ಆದರೆ ಕೃಷ್ಣನ ಯುಕ್ತಿ ಇಲ್ಲ. ಸೊ ಇಲ್ಲಿ ಕೃಷ್ಣನ ಯುಕ್ತಿ, ಭೀಮನ ಶಕ್ತಿ ಮತ್ತು ಯುಕ್ತಿಗಳ ಸಮಾಗಮದಿಂದ ನಾವು ಪರೀಕ್ಷೆಯನ್ನು ಗೆಲ್ಲಲು ಸಾಧ್ಯ ಸರ್. ಸರ್, ಈಗ ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಸರ್, ನಾನು ಕೊಡ್ತೀನಿ ಗ್ಯಾರಂಟಿ. ಓಕೆ. ಬಟ್ ಗೈಡೆನ್ಸ್ ಇಲ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಗೆ ಅನಿಸುತ್ತಲ್ವಾ, 21 ಏಜ್ಗೆ ಫಸ್ಟ್ ಅಟೆಂಪ್ಟ್ಗೆ IAS ಕ್ಲಿಯರ್ ಮಾಡ್ತಾರೆ. ಯಾರು ಸರ್ ಅವರೆಲ್ಲ?
2015ರಲ್ಲಿ 21ನೇ ವಯಸ್ಸಿನಲ್ಲಿ ಟೀನಾ ಡಾಬಿ ಅಂತಕ್ಕಂಥವ್ರು IAS ರ್ಯಾಂಕನ್ನು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ರ್ಯಾಂಕ್ ಪಡಿ. ಯಾಕೆ ಸರ್ ಅವ್ರು ಪಡೆದ್ರು? ಏನವರು ಸರ್ ಎಂ ವಿಶ್ವೇಶ್ವರಯ್ಯನಷ್ಟು ಬುದ್ಧಿವಂತರ? ನೋ, ಅವರ ತಂದೆ ತಾಯಿ ಆಲ್ರೆಡಿ UPSC ಎಕ್ಸಾಮ್ನ ಕ್ಲಿಯರ್ ಮಾಡಿದರು. ದೇರ್ ಅಪ್ಬ್ರಿಂಗಿಂಗ್ ಸ್ಟಾರ್ಟೆಡ್ ಫ್ರಮ್ ದಿ ಹೈಸ್ಕೂಲ್. ಓಕೆ, ಗೊತ್ತಾಯ್ತಾ ಸರ್? ಈಗ ಭಾಳಷ್ಟು ಜನ ಸರ್ ನಿಮಗೆ ಗೊತ್ತಿರುತ್ತೆ UPSC ಆಮೇಲೆ ಹಿಂದೂ ಪೇಪರ್ ಓದಿ ಅಂತ. ಸರ್ ಎಷ್ಟು ದಿವಸ ಓದ್ತೀರಾ ಸರ್ ಹಿಂದೂ ಪೇಪರು? ಡೈಲಿ ಹಿಂಗೆ ಓದ್ಕೊತಿರ್ತೀರಾ ನೀವು? ಡೈಲಿ ಹಿಂದೂ ಪೇಪರ್ ಒಂದು 7-8 ವರ್ಷ ಓದಿದ್ರೆ ಹಿಂದೂ ಪೇಪರಲ್ಲಿ ಜರ್ನಲಿಸ್ಟ್ ಆಗ್ತೀರಾ. ಸರ್ ಓಕೆನಾ? IAS ಆಫೀಸರ್ ಆಗಲ್ಲ ಸರ್. ಈಗ ಹಿಂದೂ ಪೇಪರ್ ಮಾಡೋದು ಒಬ್ಬ ಕಾಮನ್ ಮ್ಯಾನ್ಗೆ, ಪ್ರಜಾವಾಣಿ ಪೇಪರ್ ಮಾಡೋದು ಒಬ್ಬ ಕಾಮನ್ ಮ್ಯಾನ್ಗೆ. ಓಕೆ, ಇಟ್ ಈಸ್ ನಾಟ್ ಮೇಡ್ ಫಾರ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್. ಐ ಆಮ್ ಹಿಯರ್ ಟು ಕನ್ವರ್ಟ್ ದಟ್ ಹಿಂದೂ ಪೇಪರ್ ಇನ್ಫಾರ್ಮೇಷನ್ ಇನ್ ಟು ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ ಇನ್ಫಾರ್ಮೇಷನ್ನ ಕನ್ವರ್ಟ್ ಮಾಡ್ತೀನಿ. ಸೊ ಫಾರ್ ದಿಸ್ ಪೀಪಲ್ ಕಾಂಟ್ಯಾಕ್ಟ್ ಮೀ. ಸರ್ ನನಗೆ 15 ವರ್ಷದ ಅನುಭವ, ಗೈಡೆನ್ಸ್ ತೊಗೊಳ್ಳಿ, ಎಕ್ಸಾಮ್ ಕ್ಲಿಯರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಇಲ್ಲ ಸರ್ ನಾನು ಗೈಡೆನ್ಸ್ ತೊಗೊಳ, ಒಬ್ಬರೇ ಓದಿ, ನೀವು 8 ವರ್ಷ ತೊಗೊಳ್ಳಿ. ಎಸ್ ಸರ್. ಟೈಮ್ ಸೇವ್ ಮಾಡಬೇಕಾ? ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. UPSC ಪ್ರಿಪ್ರೇಷನ್ಸ್ ಬಗ್ಗೆ ಸರ್ ನಾನು ಮೂವಿನೂ ನೋಡಿದೆ, 10th ಫೇಲ್ ಅಂತ ಮೂವಿ. ತುಂಬ ಇನ್ಸ್ಪಿರೇಷನ್. 12th ಫೇಲ್ ಸರ್, ಒಂದು ಮೂವಿನೂ ನೋಡಿದೆ 12th ಫೇಲ್ ಅಂತ. ತುಂಬ ಇನ್ಸ್ಪಿರೇಷನ್. ಅದರಲ್ಲೂ ಮನೋಜ್ ಅಂತ ನನ್ನ ಹೆಸರು. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ ಪಾಪ, ಆಗೋದು ಕ್ಲಿಯರೇ ಆಗಲ್ಲ. ಆಮೇಲೆ ರಾಗಿ ಹಿಟ್ಟು ಬೀಸ್ತಾ ಇರ್ತಾನೆ, ಅದು ಗೋಧಿ ಹಿಟ್ಟು ಬೀಸ್ತಾ ಇರ್ತಾನೆ, ಬಟ್ ಆಮೇಲೆ ಕ್ಲಿಯರ್ ಮಾಡ್ತಾನೆ. ಸೊ ಸರ್ ಪ್ರಿಪ್ರೇಷನ್ ಆ ಮೂವಿಯಲ್ಲಿ ನನಗೆ ಏನು ಅರ್ಥ ಆಯ್ತು ಅಂದರೆ, ದಿನಕ್ಕೆ ಎಷ್ಟೋ ಗಂಟೆ ಓದ್ತಾನೆ ಅವನು ಒಬ್ಬನೇ ಏಕಾಂಗಿಯಾಗಿ. ಸರ್ UPSC ಕ್ಲಿಯರ್ ಮಾಡಬೇಕಂದ್ರೆ ನಮ್ಮ KS ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಏನೇನೆಲ್ಲ ನಾವು ತ್ಯಾಗ ಮಾಡಬೇಕು, ಅದ್ರ ಬಗ್ಗೆ ಹೇಳಿ ಸರ್. ಏನೇನೆಲ್ಲ ತ್ಯಾಗ ಮಾಡಬೇಕು ಅನ್ನೋದಕ್ಕಿಂತ ಓದೋದನ್ನು ಬಿಟ್ಟು ಬೇರೆ ಏನೂ ಮಾಡಬಾರ್ದು. ಇಷ್ಟೇ ಒಂದು ಕೆಲಸ. ನನಗೆ ಕ್ವಶನ್ ಕೇಳ್ತಾಯಿದ್ರು, ಸರ್ ಟೈಮ್ ಟೇಬಲ್ ಹೆಂಗೆ ಹಾಕ್ಕೊಂಡು ಓದಬೇಕು ಅಂತ ಕೇಳ್ತೀನಿ. ಎಸ್, ನಾನು ಒಂದೇ ಮಾತಾಡಿದ್ದೀನಿ, ಟೈಮ್ ಟೇಬಲ್ ಯಾಕೆ ಹಾಕ್ಕೋಬೇಕು? ನಮ್ಗೇನು ಕೆಲಸ ಇಲ್ಲ, ಓದೋದೇ ಕೆಲಸ. ಓಕೆ, ಎಂಟರ್ಟೈನ್ಮೆಂಟಿಗೆ ಟೈಮ್ ಟೇಬಲ್ ಹಾಕ್ಕೋಬೇಕು. ಅರ್ಧ ಗಂಟೆ ಸಾಂಗ್ ಕೇಳ್ತೀನಿ, ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಅಷ್ಟೇ ಕೆಲಸ. ಸಾಯಂಕಾಲ ವಾಕು ಇಲ್ಲ ಎಕ್ಸಸೈಸ್. ರಿಮೈನಿಂಗ್ ಯುವರ್ ಲೈಫ್ ಹ್ಯಾಸ್ ಟು ಬಿ ಡೆಡಿಕೇಟೆಡ್ ಸರ್. ಸರ್ ಇದ್ರದ್ದು ಹೆಂಗಿರಬೇಕು ಅಂತಂದರೆ, ಡೆಡಿಕೇಶನ್ನ ಸರ್ವ ಸಂಘ ಪರಿತ್ಯಾಗಿರಬೇಕು ಸರ್. ಇದು ಒಬ್ಬ ಸನ್ಯಾಸಿ, ಓಕೆ ಸನ್ಯಾಸಿ ತಪಸ್ ಮಾಡ್ತಾನಲ್ಲ, ಅದಕ್ಕಿಂತ 1000% ಟಫು. ಹೇಗೆ ಅಂದರೆ, ಸನ್ಯಾಸಿ ಎಲ್ಲಿ ಸರ್ ತಪಸ್ ಮಾಡ್ತಾರೆ? ಗುಹೆ, ಹಿಮಾಲಯ, ಅಲ್ಲಿ ನೆಟ್ವರ್ಕು ಬರಲ್ಲ, ಫೋನು ಇರಲ್ಲ, IPL ಇಲ್ಲ, ಬಿಗ್ ಬಾಸ್ ಇಲ್ಲ, ಅಂದರೆ ನೋ ಡಿಸ್ಟ್ರಾಕ್ಷನ್ಸ್. ಡಿಸ್ಟ್ರಾಕ್ಷನ್ಸ್ ಸರ್, ಡಿಸ್ಟರ್ಬೆನ್ಸ್ ಅಲ್ಲ, ಡಿಸ್ಟ್ರಾಕ್ಷನ್. ಓಕೆ, ಡಿಸ್ಟರ್ಬೆನ್ಸ್ ಒಂದು ಸ್ವಲ್ಪ. ಇವು ಹೆಂಗೆ ಬರ್ತಾವೆ ಸರ್ ರೀಲ್ಸ್ ಅಂದರೆ, ನೋಡಲೇಬೇಕಮ್ಮ ಬರ್ತಾವೆ ರೀಲ್ಸ್. ಬಟ್ UPSC KS ಆಸ್ಪಿರೆಂಟ್ ಇದಾರಲ್ಲ ಸರ್, ಸಂಸಾರದೊಳಗಿದ್ದು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು. ಸೊ ಸಂಸಾರದಲ್ಲಿದ್ದು ಶರಣತ್ವವನ್ನು ಸಾಧಿಸಬೇಕು ಅವರು. ಅಂದರೆ ಅಷ್ಟು ಕಷ್ಟ ಸರ್. ಅಂದರೆ ನೀನು ಮೆಜೆಸ್ಟಿಕ್ಕಲ್ಲಿದ್ದು ವಿಜಯನಗರದಲ್ಲಿದ್ದು ಸನ್ಯಾಸಿ ಥರ ಜೀವನ ಮಾಡ್ಬೇಕಂದ್ರೆ ಸಭೆ ಸಮಾರಂಭಗಳಿಗೆ ಹೋಗೋಕ್ಕಾಗಲ್ಲ, ದುಡ್ಡಿರಲ್ಲ. ಸೊ ಇದಕ್ಕೆ ಸರ್ವ ಸಂಘ ಪರಿತ್ಯಾಗನಾದರೆ ಮಾತ್ರ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ ಸರ್. ಸರ್ ಕಲಿಯೋ ತನಕ ಎಲ್ಲವೂ ಬ್ರಹ್ಮವಿದ್ಯೆ, ಕಲ್ತ್ಮೇಲೆ ಕೂತಿದ್ದೆ ಸರ್. ಸೊ ಆ ಬ್ರಹ್ಮವಿದ್ಯೆಯನ್ನು ನೀವು ಅದು ಡೈಜೆಸ್ಟ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟಪಡಬೇಕು. ಬಟ್ ನಾನು ಹೇಳಿದಾಗೆ ಅಗೇನ್ ಡಿಸ್ಇನ್ಫಾರ್ಮ್ಡ್. ಓಕೆ, ಈಗ ನೋಡಿ ಸರ್ ಏನಾಗುತ್ತೆ ಗೊತ್ತಾ, ನೀವೆಲ್ಲ ನೋಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ರು ಅಂತ ಅನಿಸುತ್ತೆ. ನಿಮಗೂ ಅನಿಸುತ್ತೆ ನಾನು ಕ್ಲಿಯರ್ ಮಾಡ್ಬೇಕಂತೇಳಿ. ಸರ್ ಯು ಸಿ ದಿ ಬ್ಯಾಕ್ಗ್ರೌಂಡ್. They have began their preparation at the age of 18-19. You people starting at the age of 21. You will get a result at 26. Yes. ಸೊ ನಾನು ಶಾಂತ ಮಾರ್ಗದಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ಪೋಷಕರೇ, ನೀವೇನಾದರೂ ನಿಮ್ಮ ಮಕ್ಕಳಿಗೆ IAS KS ಮಾಡಿಸ್ಬೇಕಂತಂದರೆ ಡಿಗ್ರಿ ಫಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿಸಿ. ಈಗ ನನಗೆ ಡಿಗ್ರಿ ಫಸ್ಟ್ ಇಯರ್ ಒಂದು 50 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಸೊ ಡೋಂಟ್ ಯು ಥಿಂಕ್ ದೇ ಹ್ಯಾವ್ ಎಡ್ಜ್ ಓವರ್ ಅದರ್ ಸ್ಟೂಡೆಂಟ್ಸ್? 3 years ಮುಂಚೆನೇ ಅವ್ರು ಕಲಿತಾರದು. They have a big edge. Sir, early bird. They are early birds. Yes. So in stock market, you are the early bird in Karnataka. So you have a added advantage. Yes. Sir, people will remember first rank, not second rank. Okay. Correct, alva? So I am expecting everyone, if you are very serious about IAS, okay, you will clear the exam. And you have told success rate is 0.1. ಯಾಕೆ 0.1 ಅನ್ನೋದಕ್ಕೆ ಒಂದು ಇದಿದೆ ಸರ್. ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್, ಅಗೇನ್ ಐ ವಿಲ್ ಗೋ ವಿತ್ ಸ್ಟ್ಯಾಟಿಸ್ಟಿಕ್ಸ್. 97% they are not aspirants. They look like aspirant but they are not aspirants. ಹೇಗೆ ಅಂತ ಕೇಳ್ಬೋದು ಸರ್ ನೀವು. ಸರ್ ಬರ್ತಾರೆ, ಒಂದು 6 ತಿಂಗಳು ಇರ್ತಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ, ಫ್ರೆಂಡ್ ಜೊತೆ ಹೋಗ್ತಾರೆ, ಓದಲ್ಲ. ಓಕೆ, 1 ವರ್ಷ ಆದಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. 50% ಫಸ್ಟ್ ಇಯರ್ಗೆ ಡ್ರಾಪ್.
ಇನ್ನು ಸ್ವಲ್ಪ ಜನ ಹೆಂಗಿರು ಮನೆಯಲ್ಲಿ ದುಡ್ಡು ಕೊಡ್ತಾರೆ ಇದೊಂದು ಹೇಳ್ಕೊಂಡು ನಾನು ನೋಡಿದ್ದೀನಿ ಸರ್, ಜಾಲಿಯಾಗಿರ್ತಾರೆ, ಏನು ಬುಕ್ ಏನು ಓದಲ್ಲ, IAS ಅಂತ ಹೇಳ್ಕೊಂಡು ಮನೆಯಲ್ಲಿ ಜಾಲಿಯಾಗಿರೋರು ನೋಡಿದ್ದೀನಿ ನಾನು. ಸುಮ್ಮನೆ ಮನೇಲಿ ನೋಡಿದಾಗ ಓದ್ತಾ ಇರ್ತಾರೆ ಅಷ್ಟೇ, ಆ ಥರದವ್ರು ನೋಡಿದ್ದೀನಿ. ಸರ್ ಜಾಲಿ ಅಂದರೆ ನಾವು ಲೈಫ್ ಖಾಲಿ ಅಂತಿರೋದಷ್ಟೇ ಸರ್. ಬೇರೆ ಯು ಯು ಟು ಡೂ ಹಾರ್ಡ್ ವರ್ಕ್. ಈಗ ನೀವು ಇಲ್ಲಿ TD ಅಲ್ಲಿ ಇದ್ದೀರಾ, ನಿಮ್ಗೆ ಸುಮ್ಮನೆ ಬರುತ್ತಾ ಅಡ್ಮಿಷನ್ ಸುಮ್ಮನೆ ಆಗ್ತಾರಾ? ಸ್ಟೂಡೆಂಟ್ಸ್ ವಿಲ್ ಡೂ ಥಿಂಗ್ಸ್, ದೇ ವಿಲ್ ಸಿ ದಿ ಕ್ರೆಡಿಬಿಲಿಟಿ, ದೇ ವಿಲ್ ಸಿ ದಿ ರಿಸಲ್ಟ್ಸ್. ಓಕೆ, ಆ್ಯಂಡ್ ಯು ಆರ್, ನಾನು ನೋಡ್ತಾ ಇದ್ದಿರ್ತೀನಿ ನಿಮ್ಮದು ಸ್ಟೇಟಸಲ್ಲಿ ಇಡ್ತಿರ್ತಾರೆ, ಯು ಆರ್ ಪ್ರೂವಿಂಗ್ ಅಗೇನ್ ಆ್ಯಂಡ್ ಅಗೇನ್. ಈ ಸ್ಟೂಡೆಂಟ್ಸ್ ನಮ್ಗೆ ಅಷ್ಟು ಜನ ಸುಮ್ಮನೆ ಬರೋಕ್ಕೆ ಸಾಧ್ಯನಾ? ಓಕೆ, ಶಾಂತಪ್ಪ ಸರ್ ಕ್ಲಿಯರ್ಡ್ ಎಕ್ಸಾಮ್ಸ್ ಫ್ರಮ್ PC to DC ಹ್ಯಾಸ್ ಕ್ಲಿಯರ್ಡ್ ಎಕ್ಸಾಮ್ಸ್. ಮತ್ತು ಎಕ್ಸಾಮ್ ಕ್ಲಿಯರ್ ಮಾಡೋದು ಅಷ್ಟು ಈಜಿನಾ ಸರ್? ಅಷ್ಟು ಈಜಿ ಇಲ್ಲೋಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲ ನನ್ನ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಪೋಷಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಸರ್, ಈಗ ವಿಶೇಷವಾಗಿ PUC ರಿಸಲ್ಟ್ ಬಂದಿದೆ ಸರ್. ಐ ವಾಂಟ್ ಟು ಟೆಲ್ ಒನ್ ಥಿಂಗ್ ಹಿಯರ್. ಈಗ ಭಾಳಷ್ಟು ಜನ ನೀಟ್ ಬಗ್ಗೆ ತುಂಬ ಇದಿದೆ, ಆಸಕ್ತಿ ಇದೆ, ತಪ್ಪಿಲ್ಲ ಸರ್. ನಿಮ್ಮ ಮಕ್ಕಳಿಗೆ ನೀಟ್ ಗೌರ್ಮೆಂಟ್ ಸೀಟ್ ಸಿಗ್ತಾ ಗೋ, ಬಟ್ ಡೋಂಟ್ ಡೂ ಪ್ರೈವೇಟ್ ಸೀಟ್ ಸರ್. ಅದಕ್ಕೆ ವಿತ್ತು ನಂಬರ್ಸ್ ನಿಮ್ಗೆ ಹೇಳ್ತೀನಿ ನೋಡಿ ಸರ್. ಪ್ರೈವೇಟ್ ಮೆಡಿಕಲ್ ಮಾಡಬೇಕಂದ್ರೆ ಇಟ್ ನಾಟ್ ಲೆಸ್ ದೆನ್ 1 year. ಹೌದು, ಒಪ್ತೀರಾ? 100% ಒಪ್ತೀರಾ. ಮೆಡಿಕಲ್ ಎಷ್ಟು ವರ್ಷ ಸರ್? 6 ವರ್ಷ. ಮೆಡಿಕಲ್ ಮಾಡಿದ್ರೆ ಬರೀ MBBS ಮಾಡಿದ್ರೆ ಏನಾದರೂ ಬೆಲೆ ಇದೆಯಾ? ಏನು ಬೆಲೆ ಇಲ್ಲ. ದೇ ಹ್ಯಾವ್ ಟು ವೇಟ್ 1 year, ಅಂದರೆ 1 year ಮತ್ತೆ ಕುಂದಿರಬೇಕು, MD ಪ್ರಿಪೇರ್ ಆಗಬೇಕು. 6 + 1 ಎಷ್ಟಾಯ್ತು ಸರ್? 7 ವರ್ಷ. MD ಎಷ್ಟು ವರ್ಷ ಆಯಿತು? 2 ವರ್ಷ, 2 years. 9 years ಆದಮೇಲೆ ನೀವು ಎಕ್ಸಿಟ್ ಆಗ್ತೀರಾ. ದೆನ್ ಯು ಆರ್ ಎಂಟರಿಂಗ್ ಇನ್ ಟು ದಿ ಮಾರ್ಕೆಟ್. ಎಷ್ಟು ಅಮೌಂಟ್ ಡ್ರೈನ್ ಆಗಿರುತ್ತೆ? ಎನರ್ಜಿ ಡ್ರೈನ್ ಆಗಿರುತ್ತೆ. 3 CR ಅಲ್ಲೂ ದುಡ್ಡು ಖರ್ಚು ಮಾಡಿ 2 to 3 CR ಮಿನಿಮಮ್ ಆಗಿರುತ್ತೆ ಸರ್, ಮಿನಿಮಮ್ ಅದು. ಓಕೆ ಸರ್, ಅದೇ ನಾನೊಂದು ದಾರಿ ಕೊಡ್ತೀನಿ ನಿಮಗೆ. ಏನು ಗೊತ್ತಾ, ಅದು ನೀವು ಏನಾದರೂ ನೀಟ್ ಎಕ್ಸ್ಟ್ರಾ ಕೋರ್ಸ್ ಎಕ್ಸ್ಟ್ರಾ 1 year ತೊಗೊಂಡ್ಬಿಟ್ರೆ ಇನ್ನೂ ಹೋಯ್ತು. ಓಕೆ, ಈಗೆಲ್ಲ ಎಕ್ಸ್ಟ್ರಾ ಕೋರ್ಸ್ಗಳು ತೊಗೊತಿದ್ದಾರೆ. ಅದು ಮನೆಯಲ್ಲೇ ಅದೇ ಅವ್ರದ್ದು ಲಾಂಗ್ ಟರ್ಮ್ ಕರೆಕ್ಟ್ ಅಲ್ಲ? PG ಥರ ಮಾಡಿ ಹೋಟೆಲ್ ಸರ್, ಅಲ್ಲೇ ಊಟ ಕೊಟ್ಟು ಅಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತೀನಿ ಸರ್. ನನಗೆ ನಾನು ಇನ್ಸ್ಟಿಟ್ಯೂಷನ್ಗೆ ಬನ್ನಿ ಅದು ಹೇಳ್ತಾ ಇಲ್ಲ. ಐ ಆಮ್ ಎ ಬ್ರದರ್ ಅಂತ ಅಂದ್ಕೊಳ್ಳಿ. ಐ ಆಮ್ ನಾಟ್ ಪ್ರಮೋಟಿಂಗ್ ಮೈ ಇನ್ಸ್ಟಿಟ್ಯೂಷನ್. PUC ಸೆಕೆಂಡ್ ಇಯರಲ್ಲೇ ನೀಟ್ ರ್ಯಾಂಕ್ ಸಿಗ್ತಾ, ಗೌರ್ಮೆಂಟ್ ಸೀಟ್ ಸಿಗ್ತಾ, ಗೋ ಫಾರ್ ಮೆಡಿಕಲ್, ಇಟ್ಸ್ ಎ ಗುಡ್. ಲಾಂಗ್ ಟರ್ಮಲ್ಲಿ 3 ಲಕ್ಷ ಕೊಟ್ಟು ಜಾಯಿನ್ ಮಾಡಿಸಿ ಆ ಹುಡುಗರಿಗೆ ಪ್ರೆಷರ್ ಆಗಬೇಡಿ. ಓಕೆ, ಇದಕ್ಕೇನು ಸೊಲ್ಯೂಷನ್ನು ಕೊಡ್ತೀನಿ ನಾನು. ಇಂಜಿನಿಯರಿಂಗ್ ಸಿಗ್ತಾ, ಗೋ ವಿತ್ ಇಂಜಿನಿಯರಿಂಗ್. ಇಲ್ಲ ನಿಮ್ಮ ಮಕ್ಕಳಿಗೆ ತುಂಬ ಆಸಕ್ತಿ ಇತ್ತು, ಈಗ PUC 96-97% ಇದ್ದರೆ ಎಸ್ ಡೆಫಿನೆಟ್ಲಿ ದೇ ಆರ್ ಎಲಿಜಿಬಲ್ ಟು ಬಿಕಮ್ IAS ಆಫೀಸರ್ ಸರ್. ಯಾಕೆ ಅಂತ ಹೇಳ್ತೀನಿ, ಅದಕ್ಕೂ 96%, 96 ಅಂತಂದರೆ ದೇ ಹ್ಯಾವ್ ಎ ನಾಲೆಡ್ಜ್ ಆ್ಯಂಡ್ ದೇ ನೋ ಹೌ ಟು ಪ್ರೆಸೆಂಟ್ ದಿ ಆನ್ಸರ್. ಇಫ್ ಯು ಆರ್ ಪ್ರೆಸೆಂಟ್ ದಿ ಆನ್ಸರ್, ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಸೊ ನಾಲೆಡ್ಜ್ ಇರೋರೆಲ್ಲರೂ 96-95 ಮಾಡೋಕ್ಕಾಗಲ್ಲ. ಸೊ ಎನಿಬಡಿ ಹೂ ಕ್ಲಿಯರ್ 85% ಮೇಲೆ PUC, ನಿಮ್ಮ ಮಕ್ಕಳು PUC 85% ಮೇಲೆ ಇದ್ದು ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೆ ಆಸಕ್ತಿ ಇದ್ದರೆ IAS ಮತ್ತು KS ಮಾಡಬೇಕಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಶಾಂತ ಮಾರ್ಗ. ಓಕೆ, ಇಟ್ ಈಸ್ ಫಾರ್ ಮೋರ್ ಬೆಟರ್ ದ್ಯಾನ್ ಮೆಡಿಕಲ್ ಸರ್. ಹೇಗೆ ಮೆಡಿಕಲ್ಗಿಂತ ಬೆಟರ್ ಅಂತ ಹೇಳ್ತೀನಿ ನಾನು ಸರ್. ನನಗೆ 4 years ಟೈಮ್ ಕೊಡಿ, 4 years ಕೊಡಿ. ಅಟ್ ದಿ ಏಜ್ ಆಫ್ 90 ನನಗೆ ಕೊಡಿ, ನಿಮ್ಮ ಮಕ್ಕಳು ನನಗೆ ಕೊಡಿ. 22ಗೆ ಅಟ್ ಮ್ಯಾಕ್ಸ್ 24ಗೆ ಸರ್. ಅಟ್ ದಿ ವರ್ಸ್ಟ್ ಕೇಸ್ ದೇ ವಿಲ್ ಎಂಡ್ ಅಪ್ ಗ್ರೂಪ್ A and B officer. ಅಟ್ ದಿ ವರ್ಸ್ಟ್ ಕೇಸ್ ದೇ ವಿಲ್ ಬಿಕಮ್ AC. ಅಟ್ ಬೆಸ್ಟ್ ಕೇಸ್ ದೇ ವಿಲ್ ಬಿಕಮ್ DC. ಓಕೆ, ನೀವು ಅಷ್ಟು ಮತ್ತು ನಮ್ಮದೇನು ಖರ್ಚು ಸರ್? ಏನು ಖರ್ಚಿರಲ್ಲ. ನಮ್ಮ ಅಪ್ಲಿಕೇಶನ್ ಫೀಸ್ 500 rupees, ಗೌರ್ಮೆಂಟ್ IAS ಎಕ್ಸಾಮ್ಸ್ಗೆ 200 rupees. ಓಕೆ, ಸೊ ಇಲ್ಲೇನಾಗುತ್ತೆ ಸರ್, ಇದನ್ನೇ ನಾನು ಗೈಡೆನ್ಸ್ ಅಂತ ಹೇಳ್ತೀನಿ. ನೀವು ಟೀನಾ ಡಾಬಿ ಅವ್ರು 21 ಏಜ್ಗೆ IAS ಹೆಂಗಾದರು 19ಗೆ ಸ್ಟಾರ್ಟ್ ಮಾಡಿದ್ರು ಆದರು. ಸೊ ನಿಮ್ಮ ಮಕ್ಕಳು ಬುದ್ಧಿವಂತರಿದ್ದಾರೆ, ಸೊ ಅವ್ರಿಗೆ ಆಸಕ್ತಿ ಇದೆ ನಾನು IAS ಮಾಡಬೇಕು ಅಂತಂದರೆ, ಸೊ ಶಾಂತ ಮಾರ್ಗ ಇಸ್ ಎ ರೈಟ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ಆ್ಯಸ್ ಯು ಹ್ಯಾವ್ ಸೆಡ್, ಔಟ್ ಆಫ್ 7 crore ಓನ್ಲಿ 1 person ಹೂ ಕ್ಲಿಯರ್ಡ್ UPSC ಆ್ಯಂಡ್ ಡೂಯಿಂಗ್ ಟೀಚಿಂಗ್ ಅಂದರೆ ಅದು ನಾನೊಬ್ಬನೇ. ಸರ್, ಇನ್ನೊಂದು ನನ್ನ ಪ್ರಶ್ನೆ ಇದೆ. ಇವಾಗ ನಾನು ಕಷ್ಟಪಟ್ಟು 4 ವರ್ಷ UPSCಗೆ ಪ್ರಿಪೇರ್ ಆದೆ, ಹಂಗೋ ಹಿಂಗೋ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. 4 ವರ್ಷ ನನ್ನ ನಾಲೆಜ್ ಇದೆ. ಐ ಹ್ಯಾವ್ ಅ ಪ್ರೋಸೆಸ್, ಒಂದು ಮೆಥಡಾಲಜಿಯಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. ನನಗೆ ಮೇನ್ಸ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಇಂಟರ್ವ್ಯೂ ಮಾಡೋಕ್ಕಾಗಿಲ್ಲ. ನನಗೆ ಅಟ್ಲೀಸ್ಟ್ ನಮ್ಮ ಸ್ಟೇಟ್ ಲೆವೆಲ್ ಆದರೂ ಒಂದು ಕೆಲಸ ಕೊಡಬೇಕಲ್ಲ, ಯಾಕಂದರೆ ನನಗೆ ಅಷ್ಟು ಟ್ಯಾಲೆಂಟ್ ಇದೆ. ಐ ಪ್ರೂವ್ಡ್ ಮೈ ಸೆಲ್ಫ್. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ, ನನಗೆ ಯಾಕೆ ಕೆಲಸ ಕೊಡ್ತಾ ಇಲ್ಲ? ನನಗೆ ಆ ಥರ ಕ್ಲಾಸಸ್ ಏನೂ ಇಲ್ವಾ? ಏನೂ ಇಲ್ಲ ಸರ್. ಅಂದರೆ ನೀವು ಇಂಟ್ರ್ಯೂಗೆ ಹೋಗಿ ಬಂದ್ರೂ ಕ್ಲಾಸ್ ಇಲ್ಲ. ಓಕೆ, ಇಂಟ್ರ್ಯೂಗೆ ಹೋಗಿ ಬಂದ್ರೂ ಇದೆ, ಸ್ವಲ್ಪ 1% 2% ಇದೆ, ಅದೆಲ್ಲೋ ಬೇರೆ ಓಪನ್ ಮಾಡ್ತಾರೆ. ಬಟ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್, ಇಫ್ ಯು ಕ್ಲಿಯರ್ ಪ್ರಿಲಿಮ್ಸ್ ಸರ್, ಡೆಫಿನೆಟ್ಲಿ ನಿಮ್ಗೆ ಬೇರೆ ಜಾಬ್ ಸಿಗುತ್ತೆ. ಓಕೆ, ಯಾವುದು ಬರ್ತೋ ಅದು ಸಿಗುತ್ತೆ ಸರ್. ಸರ್, ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ನೀವು PSCಗೆ ಪ್ರಿಪೇರನ್ನು ಆಗಿ, KSಗೆ ಆಗಿ, 1 time 1 shot ಗಿವ್ ಟು UPSC. ಓಕೆ,
UPSC ಅಂದರೆ ಹಾನೆಸ್ಟಾಗಿ ಪ್ರಿಪ್ರೇಷನ್ ಮಾಡಬೇಕು. ಇಟ್ ಈಸ್ ನಾಟ್ ದಟ್ ನಾನು ಅಡ್ಮಿಷನ್ ಆದೆ ಜಾಲಿ ಅಂತಂದರೆ ಇಲ್ಲ. ಎನಿಬಡಿ ಹೂ ಕ್ಲಿಯರ್ಡ್, ಇವತ್ತು ಬಾಂಡ್ ಪೇಪರ್ ಬರ್ಕೊಡ್ತೀನಿ, UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಣ ಅಂತಂದರೆ ಅವನಿಗೆ ಒಂದು ಜಾಬ್ ಫಿಕ್ಸು ಸರ್. 10 ಜಾಬ್ ತೊಗೊಂತಾರೆ ಸರ್. ಬಹಳಷ್ಟು ಜನಕ್ಕೆ ಏನಿದೆ ಗೊತ್ತಾ ಸರ್, ಇವತ್ತು ನಮ್ಮ ಸೊಸೈಟಿಯಲ್ಲಿ ಅವ್ನು ಡೀಲ್ ಮಾಡ್ಕೊತಾನೆ, ಡೀಲ್ ಮಾಸ್ಟ್ರು. ಓಕೆ, ಆ ಥರನೂ ಇದೆ. ಡೀಲ್ ಆಗ್ಬಿಡ್ತಾವೆ, ಆಯ್ತಪ್ಪ ಡೀಲ್ ಆಗಲಿ ಅನ್ಕೊಂಡು. ಈಗ ನಾವು ನಂದು PS ಆದಾಗ 415 ಪೋಸ್ಟ್ ಇದ್ವು ಸರ್. ನನಗೇನು ಹೇಳ್ತಾ ಇದ್ರು ನಮ್ಮೂರಲ್ಲಿ, ಈ ಡೀಲ್ ಆಗ್ತವೆ ನೀನು ಅವೆಲ್ಲ ನಮ್ಮೆಂತರಿಗೆ ಸಿಗಲ್ಲ ಅಂತಾರೆ. ನಾನು ಹೇಳ್ತಿದ್ದೆ ಆಯ್ತಪ್ಪ 115 ಪೋಸ್ಟ್ ಡೀಲ್ ಆಗಿಬಿಡ್ಲಿ, ಇನ್ನು 300 ಉಳಿತಾವಲ್ಲ ನನಗೆ. ಸರ್ ಎಲ್ಲ ಪೋಸ್ಟ್ ಡೀಲ್ ಆಗಲ್ಲ ಸರ್. ಫಸ್ಟ್ ಆಫ್ ಆಲ್ ಅದು ನಾನು ಒಪ್ಪಲ್ಲ. ಆಯ್ತು, ಅವ್ರ ಪರವಾಗೇ ಹೋದ್ರು ಸಹ ಆಗಲಿ ಬಿಡು, 115 ಡೀಲ್ ಆಗಲಿ ಬಿಡು. ಯಾರೂ ನೋಡಿಲ್ಲ ಸರ್ ಅದನ್ನು, ಯಾರೂ ನೋಡಿಲ್ಲ ಡೀಲ್ ಆಗಿರೋದು. ಆ್ಯಸ್ ಇಫ್ ದೇ ಸ್ಪೀಕ್ ದೇ ಹ್ಯಾವ್ ಮೇಡ್ ಡೀಲ್. ಸೊ ಏನಾಗುತ್ತೆ, ಜನ ನೆಗೆಟಿವ್ ಮೈಂಡ್. ಈಗ ನಿಮ್ಮಲ್ಲೂ ಸರ್ ಏನು ಹೇಳ್ತಾರೆ ಶೇರ್ ಮಾರ್ಕೆಟಲ್ಲಿ, ಲಾಸ್ ಮಾಡ್ಕೊಳ್ತಾರೆ. ನೆಗೆಟಿವ್ ಇದ್ದೇ ಇರುತ್ತೆ. ಇಫ್ ಯು ಗೋ ಅನ್ಸೈಂಟಿಫಿಕ್ ವೇ ನೆಗೆಟಿವ್. ಸೊ ವೇರ್ ಎವರ್ ಯು ಮೇಕ್ ಅನ್ಸೈಂಟಿಫಿಕ್ ಸರ್, ಭಾಳಷ್ಟು ಜನ ನೀವೇ ನೋಡಿರ್ತೀರ, ಅವ್ರ ಮಗ 10 ವರ್ಷ ಆಯ್ತಂತೆ ಓದ್ತಾ ಇದ್ದಾನೆ, ಒಂದು ಜಾಬ್ ಆಗಿಲ್ಲಂತೆ. ಅವ್ನು 10 ವರ್ಷ ಹೋದ್ರೆ ನೀವು ನೋಡಿದ್ದೀರಾ? ಜೊತೆಗೆ ನೋಟಿಫಿಕೇಶನ್ ಬಂದಿಲ್ಲ ಅಂತ ಗಲಾಟೆ ಆಯಿತು. ಅದು ಪ್ರಾಬ್ಲಮ್ ಇದೆ ಸರ್. ಇದ್ರ ಬಗ್ಗೆನೂ ನಾನು ಮಾತಾಡಬೇಕಾಗಿದೆ. ನಿಜ ನೋಟಿಫಿಕೇಶನ್ ಆಗಬೇಕು ಸರ್. ಸರ್ಕಾರ ನಿಜವಾಗ್ಲೂ ಈ ನೌಕರಿ ಗ್ಯಾರಂಟಿ ಕೊಡ್ಬೇಕು ಸರ್. ಇದು ಆ್ಯಕ್ಚುಲಿ ನಾನು ಆಗೇನು ಹೇಳ್ತಾ ಇದ್ದೀನಿ, ಮಧ್ಯಮ ವರ್ಗದವ್ರು ಸರ್. ಈಗ ಒಂದು ಸರ್ಕಾರಿ ನೌಕರಿ ಅಂದರೆ ಅದು ಒಬ್ಬ ವ್ಯಕ್ತಿಯ ಶ್ರೇಯಸ್ಸು ಅಲ್ಲ, ಒಂದು ಕುಟುಂಬದ ಕನಸು, ಒಂದು ಕುಟುಂಬದ ಆಕಾಂಕ್ಷೆ ಸರ್. ಈಗ ಆ ವ್ಯಕ್ತಿಗೆ ಜಾಬ್ ಸಿಕ್ಕರೆ ಅವರ ಅಪ್ಪನ ಸಾಲ ತೀರುತ್ತೆ, ಮನೆ ಕಟ್ಕೊಳ್ತಾರೆ, ತಂಗಿ ಮದುವೆ ಆಗುತ್ತೆ ಸರ್. ಸಾವಿರಾರು ಕನಸುಗಳ ಸಂಗಮವೇ ಒಂದು ಸರ್ಕಾರಿ ನೌಕರಿ. ಸೊ ಸರ್ಕಾರಕ್ಕೆ ನಾವು ನಿಜವಾಗ್ಲೂ ಸರ್ಕಾರಿ ನೌಕರಿ ಇದ್ದರೆ ಒಳ್ಳೆ ಹುಡುಗಿನೂ ಸಿಗ್ತಾಳೆ ಅಂತ ಒಂದು ಮಾತಿದೆ. ಇದೆ ಸರ್. ಅದು ನಮ್ಮ ಕಡೆ ಏನಂತಾರೆ, ಅವನು ಟಾಯ್ಲೆಟ್ ರೂಮ್ ತೊಳ್ಯಪ್ಪ ಗೌರ್ಮೆಂಟ್ ನೌಕರಿಗೆ ಇರಬೇಕಂತ ಒಂದಿದೆ. ಯಾಕೆ ಅಂದರೆ ಅದಕ್ಕೂ ರೀಸನ್ ಏನಂದರೆ ಸೆಕ್ಯೂರಿಟಿ, ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ ಸರ್. ನೀವು ಥಿಂಕ್ ಮಾಡಿ, ಎದೆ ಎತ್ತರಕ್ಕೆ ಬೆಳೆದ ಮಗಳನ್ನು ಯಾರೋ ಒಬ್ರಿಗೆ ಕೊಡೋಕ್ಕಾಗುತ್ತಾ? ಎಲ್ಲೋ ಅಂತೇಳಿ ಅಂದರೆ ತಂದೆ ಅಣ್ಣ ಏನಾದರೂ ಹೆಲ್ಪ್ ಮಾಡ್ಬೋದು ಸರ್. ಗಂಡನ ಸ್ಥಾನವನ್ನು ಗಂಡನೇ ತುಂಬಬೇಕಲ್ವಾ? ಇವ್ರು ದುಡ್ಡು ಕೊಡ್ಬೋದು, ಮನೆ ಕಟ್ಸ್ಕೊಡ್ಬೋದು, ಆದರೆ ಗಂಡನ ಸ್ಥಾನ ಗಂಡನೇ ತುಂಬಬೇಕು. ಸೊ ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಆ ನಿಟ್ಟಿನಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದು ಸಮ್ಟೈಮ್ಸ್ ಲಾಜಿಕಲ್ ಅಂತಲೂ ಅನಿಸುತ್ತೆ ಸರ್. ನಾನು ಥಿಂಕ್ ಮಾಡಿದ್ದೀನಿ, ಯಾಕೆ ಬೀದಿಯಲ್ಲಿ ಹೋಗೋನು ಕೊಡಬೇಕು ನಮ್ಮ ಮಗಳಂತ ಅಂತಾರೆ. ಮತ್ತು ಒಬ್ಬರು ಸರ್ಕಾರಿ ನೌಕರಿ ತೊಗೊಳೋದು ಕೂಡ ಅಷ್ಟು ಈಜಿ ಇಲ್ಲ ಸರ್. ಅದು ಒಂಥರ ನದಿಯ ವಿರುದ್ಧ ಈಜಾಡಿದಾಗೆ. ಸೊ ಎಲ್ಲ ಸರ್ಕಾರಿ ನೌಕರರು ಒಂದು ರೀತಿಯಲ್ಲಿ ಸಾಧಕರಂತಲೇ ಭಾವಿಸ್ತೀನಿ ಸರ್. ಹಂಗಂತೇಳಿ ನೌಕರಿ ತಗೊಳ್ಳೋರು ಸಾಧಕರಂತಲ್ಲ. ಸೊ ಒಂದು ಕಡೆ ಸಚಿನ್ ತೆಂಡೂಲ್ಕರ್, ಒಂದು ಕಡೆ ಉಸೇನ್ ಬೋಲ್ಟು, ನಾವು ಇಬ್ಬರನ್ನ ಕಂಪೇರ್ ಮಾಡೋಂಗಿಲ್ಲ. ಅವ್ರು ಆ ಕ್ಷೇತ್ರದಲ್ಲಿ ಸಾಧಕರು, ಇವ್ರು ಈ ಕ್ಷೇತ್ರದಲ್ಲಿ ಸಾಧಕರು. ನಾವೇನು ಮಾಡ್ತಾಯಿದ್ವಿ, ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಮ್ಮ ಫೀಲ್ಡಲ್ಲಿ ಸಚಿನ್ ತೆಂಡೂಲ್ಕರ್ಗೆ ರನ್ನಿಂಗ್ ಕಾಂಪಿಟೇಷನ್ ಕೊಡ್ತಾಯಿದ್ವಿ, ಉಸೇನ್ ಬೋಲ್ಟಿಗೆ ಕ್ರಿಕೆಟ್ ಆಡೋದು ಕೊಡ್ತಾಯಿದ್ವಿ. ಬೋತ್ ವಿಲ್ ಫೇಲ್ ಡೆಫಿನೆಟ್ಲಿ. ಈಗ ನೀವು ಸ್ಟಾಕ್ ಮಾರ್ಕೆಟ್ ಈಸ್ ಯುವರ್ ಕಪ್ ಆಫ್ ಟೀ, ನಿಮ್ಗೆ ಫೈಂಡ್ ಔಟು. ಸೊ ನಾನು ಸರ್ಕಾರಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಅವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರು ನೋಡ್ತಾ ಇದ್ದರೆ 4 ರಿಂದ 5 ವರ್ಷ ಓದಿ. ಇದು ಶಾಂತ ಮಾರ್ಗ, ಅದು TD ಮಾರ್ಗ. ಫಸ್ಟ್ 4 ವರ್ಷ ಶಾಂತಪ್ಪ ಸರ್ನ ನಂಬಿ ಜಾಬ್ ಆಯಿತಾ? ಎಸ್, ಗುಡ್, ವೆಲ್ ಡನ್. ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗಲ್ಲ, ಬಟ್ ಹಂಗಂತೇಳಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಲ್ಲ. ಥಿಂಕ್ ಮಾಡಿ. ನೀವು ನೆಗೆಟಿವ್ ಇರೋರನ್ನ ತೊಗೋಬೇಡಿ ಇನ್ಸ್ಪಿರೇಷನ್ ಆಗಿ, ಪಾಸಿಟಿವ್ ಆಗಿರೋನ್ನ ತೊಗೊಳ್ಳಿ. ಆಯ್ತಪ್ಪ, ಈಗ ಕೆಲವೊಬ್ಬರಿಗೆ ಯೋಗ್ಯತೆ ಇರುತ್ತೆ, ಯೋಗ ಇರಲ್ಲ. ಯೋಗ್ಯತೆ ಪ್ಲಸ್ ಯೋಗ ಇದ್ದವರಿಗೆ ಜಾಬ್ ಸಿಗುತ್ತೆ. ಆಮೇಲೆ ಗೋ ಟು TD ಮಾರ್ಗ. TD ಮಾರ್ಗ ಅಂತಂದರೆ ನಾನು ಸ್ಟಾಕ್ ಮಾರ್ಕೆಟೇ ಮಾಡೋದಂತ ಹೇಳ್ತಾ ಇಲ್ಲ ನಿಮಗೆ. ಫೈಂಡ್ ಔಟ್ ಯುವರ್ ಓನ್ ವೇ ಟು ಮೇಕ್ ಯುವರ್ ಲೈಫ್ ಇಸ್ ಮೋರ್ ಕಂಫರ್ಟಬಲ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಸೊ ಹಣಕಾಸಿನ ಗಾಂಧೀಜಿಯವರು ಹೇಳ್ತಾರೆ ಸರ್, ನಾನು ಅದಕ್ಕೆ ನಮ್ಮ ಪಾಠ ಮಾಡಬೇಕಾದ್ರೆ ಹೇಳ್ತೀನಿ G-Boss ಅಂತೀನಿ ನಾನು. G-Boss ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್. ಏನಕ್ಕೆ ಅಂದರೆ ಪ್ರತಿ ಕ್ವಶನ್ ಪೇಪರ್ ಅವ್ರು ಕಂಡು ಬರ್ತಾರೆ. ಇಫ್ ಯು ಫಾಲೋ G-Boss ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಸೊ ಅವರ್ G-Boss ಸೇಸ್ ಏನಂತಂದರೆ, ಫೈನಾನ್ಷಿಯಲ್ ಫ್ರೀಡಮ್ ಈಸ್ ಎ ರಿಯಲ್ ಫ್ರೀಡಮ್, ನಾಟ್ ಅ ಪೊಲಿಟಿಕಲ್ ಫ್ರೀಡಮ್, ನಾಟ್ ಸೋಷಿಯಲ್ ಫ್ರೀಡಮ್. ಫೈನಾನ್ಷಿಯಲ್ ಫ್ರೀಡಮ್ ಈಸ್ ಎ ರಿಯಲ್ ಫ್ರೀಡಮ್. ಸೊ ಪ್ಲೀಸ್ ಎನ್ಶೋರ್
at the age of 26-27 you should have some financial freedom. Yes sir. ಸರ್ ಎಷ್ಟೋ ಜನ ನಿಮ್ಮ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತೋ ಇಲ್ವೋ, ನಿಮ್ಮ ವಿದ್ಯಾರ್ಥಿಗಳೇ UPSC ಆಸ್ಪಿರೆಂಟ್ಸ್ ನಮ್ಮ ಹತ್ರ ಬಂದು ಮೇನ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ, ಅಂದರೆ ದುಡ್ಡಿರಲ್ಲ. ಸೊ UPSC ಆಸ್ಪಿರೆಂಟ್ಸ್ ದುಡ್ಡೆಲ್ಲ ಪಾಪ ಅದೇನೋ ಮನೇಲಿ ಕೇಳಕ್ಕೂ ಮುಜುಗರ, ಎಲ್ಲೋ ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿರ್ತಾರೆ, ಒಂದು 10,000 20,000 ಇಟ್ಕೋತಾರೆ. ಒಂದು ಸ್ಕ್ಯಾಲ್ಪ್ ಮಾಡಿ ಏನೋ ದಿನಕ್ಕೆ ಒಂದು 500 ರೂಪಾಯಿ ಸಂಪಾದನೆ ಮಾಡೋಣ ಅಂತಲೂ ಬರ್ತಾರೆ. ಸೊ ಅವ್ರಿಗೆ ಹೇಳೋದು ಒಂದೇ ನಾವು, ಸೊ ಟೆಕ್ನಿಕ್ಗೆ ಸ್ಟಿಕ್ ಆನ್ ಆಗಿ ಸೇಫಾಗಿ ಮಾಡಿ, ಮತ್ತು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದು ಏನೋ ಹೆವಿ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ, ಬಿಕಾಸ್ ದಿಸ್ ಮೇ ಅಫೆಕ್ಟ್ ಯುವರ್ ಸ್ಟಡೀಸ್ ಆಲ್ಸೋ. That's true. ಅದರಿಂದ ತುಂಬ ಸೇಫಾಗೆ ಒಂದೆರಡು ಟೆಕ್ನಿಕ್ ನೋಡಿಕೊಂಡು ದಿನಕ್ಕೊಂದು ಅರ್ಧ ಗಂಟೆ ಇಲ್ಲ 1 hour ಡೆಡಿಕೇಶನ್ ಮಾಡಿ. ಇಲ್ಲೂ ಅಂದರೆ ಸರ್ ಹೇಳ್ದಂಗೆ ಫಸ್ಟ್ 3 years ಡೋಂಟ್ ಸಿ ಎನಿಥಿಂಗ್. 3 years ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿ, ಅದಾದಮೇಲೆ ನಿಮಗೆ ಒಂದು ಸತಿ ಐ ಥಿಂಕ್ ಬುಕ್ನ ಒಂದು 2-3 ಸತಿ ಓದ್ಬಿಟ್ರೆ ಸೊ ದೆನ್ ಬುಕ್ಕಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ, ನಾಡಿ ಮಾಡುತ್ತೆ. ಈಗ ನಾನು PS ಆಗಿ ಮಾಡೋದಲ್ಲ ಸರ್, ಸೊ ನೀವು ಮಾಡಿ ಅಂತ ನಾನು ಹಂಗೆ ಹೇಳ್ತೀನಿ ಸರ್. ಸೊ ಇಟ್ ಶುಡ್ ಬಿ ಎ ಕ್ಯಾಲಿಬ್ರೇಟೆಡ್ ಅಪ್ರೋಚ್ ಅಂತೀನಿ. ಬಹಳಷ್ಟು ಜನ ಸರ್ 35 ಆದ್ರೂ ಓದ್ತಾ ಇರ್ತಾರೆ. ಐ ಡೋಂಟ್ ರೆಕಮೆಂಡ್ ಸರ್. ಸೊ ನಾನು ಆ್ಯಸ್ ಎ ಎಜುಕೇಟರ್ ಆಗಿ ನಾನು, ಯಾಕಂದರೆ ನನಗೆ ಅವ್ರ ಸ್ಟೂಡೆಂಟಾಗಿ ಅಡ್ಮಿಷನ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅವ್ರ ಲೈಫ್ ಸೆಕ್ಯೂರ್ ಆಗ್ಬೇಕು ಸರ್. ಯಾಕಂದರೆ ಅದು ಅವ್ರ ಲೈಫಲ್ಲ, ಅವ್ರ ಕುಟುಂಬದ ಲೈಫು. ಎಷ್ಟೋ ಜನಕ್ಕೆ ಸರ್, ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ತಂದೆ ತಾಯಿಗಳು ಆಸೆಗಳಿಂದ ಕಾಯ್ತಾ ಇರ್ತಾರೆ ಸರ್. ಓಕೆ, ಸೊ ನಾನು ಇಷ್ಟು ವರ್ಷ ಹಿಂಗೆ ಕಂಟಿನ್ಯೂ ಮಾಡಿ, ನೋ ನಾಟ್ ರಿಕ್ವೈರ್ಡ್. ಅಗೇನ್ ನಿಮ್ಗೆ ಹೇಳಿದ್ರಿ, ಎಸ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋರಿಗೆ ಭಾಳ ತೊಂದರೆ ಇದೆ ಅಂದರೆ ಸತ್ಯ. ಅದು ಭಾಳಷ್ಟು ಜನ ಈಗ ರ್ಯಾಪಿಡೋ ಮಾಡ್ತಾಯಿದ್ದಾರೆ. ಹೌದು, ನಮ್ಮ ಸ್ಟೂಡೆಂಟ್ಸು ರ್ಯಾಪಿಡೋ ಮಾಡ್ತಾರೆ ಬಿಕಾಸ್ ಫೈನಾನ್ಸ್ ಅಷ್ಟು ರಿಕ್ವೈರ್ಡ್ ಇರುತ್ತೆ. ಮತ್ತು ನಾನು ಭಾಳಷ್ಟು ಬರೋಕ್ಕೆ ಮೆನ್ಷನ್ ಮಾಡಿದ್ದೀನಿ, ನಮ್ಮಲ್ಲಿ ಹುಡುಗರು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ಅನ್ನದಾಸೋಹ ಅಂತ. ಎಲ್ಲೆಲ್ಲಿ ಫ್ರೀ ಊಟ ಇರುತ್ತೆ ಫೋಟೋ ಹಾಕ್ತಾರೆ. ಸರ್ ಇದು ಬದುಕಿನ ಹಾದಿ ಸರ್. ಇದು ನಾವು ಅನ್ಬೋದು, ಏನು ರೀ ಎಲ್ಲೆಲ್ಲ ಫ್ರೀ ಊಟ ಇರುತ್ತೆ ಅಲ್ಲಿಗೆ ಹೋಗ್ತಾರಲ್ಲ, ಏನು ಸ್ವಾಭಿಮಾನ ಇಲ್ಲ ಅಂತಾರೆ. ಹೊಟ್ಟೆ ಹಸಿದವರಿಗೆ ಸ್ವಾಭಿಮಾನ ಅಂತಕ್ಕಂಥದ್ದು ಇಲ್ಲ. ಅದಕ್ಕೆ ಒಬ್ಬರು ಆಫ್ರಿಕನ್ ಕವಿ ಹೇಳ್ತಾರೆ, ಹಸಿದವನ ಮುಂದೆ ನೀತಿ ಅನೀತಿಗಳೆಲ್ಲ ಶೂನ್ಯ. ಓಕೆ, ಹಸಿವಿನಿಂದ ಉದ್ದೀಪನವಾದಂತಹ ಯಾವುದೇ ಒಂದು ಕಾರ್ಯ ನೀತಿ ಅನೀತಿಗಳಿಂದ ದೂರ ಇರುತ್ತಂಥದ್ದು. ಸೊ ಇಟ್ಸ್ ಎ ಕ್ವೈಟ್ ಕಾಮನ್ ಸರ್ ಇದು. ಓಕೆ, ಆ ಎಜುಕೇಷನ್ ಆ ಫೀಲ್ಡಲ್ಲಿ ಇದೆಯಲ್ಲ ಸರ್, ಫೈನಾನ್ಷಿಯಲ್ ಸ್ಟ್ರೆಸ್, ಸೈಕಲಾಜಿಕಲ್ ಸರ್. ಈಗ ಭಾಳಷ್ಟು ಬೇರೆ ಏನಾಗುತ್ತೆ ಗೊತ್ತಾ ನಿಮಗೆ, ಓದ್ಬೇಕಾದ್ರೆ ಕುಂತು ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಆಗಿಬಿಡುತ್ತೆ. ನೋಡ್ರಿಗೆ ಅನ್ಸುತ್ತೆ ಇವನೇನು ಓದ್ತಾನೋ ಏನು ಊಟ ಮಾಡ್ತಾನೆ ಅನಿಸುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಕೂರ್ಬೇಕಲ್ಲ ಸರ್, ಕುಂತು ಬಾಡಿ ದಪ್ಪ ಆಗ್ಬಿಡುತ್ತೆ ಸರ್. ಪೀಪಲ್ ವಿಲ್ ಅಂಡರ್ಗೋ ಲಾಟ್ ಆಫ್ ಮೆಡಿಕಲ್ ಪ್ರಾಬ್ಲಮ್ಸ್, ಲಾಟ್ ಆಫ್ ಫೈನಾನ್ಷಿಯಲ್ ಸ್ಟ್ರೆಸ್, ಎಮೋಷ್ನಲ್ ಸ್ಟ್ರೆಸ್. ವಿಶೇಷವಾಗಿ ನಮ್ಮ ಸಹೋದರಿಯರಿಗೆ, ಹೆಣ್ಣುಮಕ್ಕಳು ತುಂಬ ಕಷ್ಟ ಸರ್. ಏನಕ್ಕೆ ಅಂದರೆ ಅಟ್ ದಿ ಏಜ್ ಡಿಗ್ರಿ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಪ್ರಿಪ್ರೇಷನ್ನು. 3 ವರ್ಷ ಇನ್ನು ಅವಾಗ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮದುವೆ ಸ್ಟಾರ್ಟ್. ಒಬ್ಬರು ಫ್ರೆಂಡ್ ಇದ್ದಾರೆ, ತ್ರಿಶೂಲ್ ಗೌಡ ಅಂತ. ಅವ್ರ ವೈಫು ಮದುವೆ ಆಗಿದೆ, ಮಗುನೂ ಆಗಿದೆ, ಬಟ್ ಶಿ ಡೆಡಿಕೇಟೆಡ್. ಅಂದರೆ ಗಂಡ ಮಕ್ಕಳು ಎಲ್ಲನೂ ಸೈಡ್ಗಿಟ್ಟು ಇವ್ರ ಮನೆ ಇರೋದು ಈ ರೋಡಲ್ಲಿ, ಪಕ್ಕದ ರೋಡಲ್ಲೇ ಒಂದು ಮನೆ ತೊಗೊಂಡು ಬಾಡಿಗೆಗೆ ಐ ಥಿಂಕ್ 3 years ಡೆಡಿಕೇಟೆಡ್ ಮಾಡಿ ನಿಮ್ಮ ಬ್ಯಾಚ್ನಲ್ಲೇ ಸೇಮ್ ನಾವು ಶಿ ಜಾಯಿಂಡ್ IRS ಆ್ಯಂಡ್ ನಾವು ಶಿ ಇಸ್ ಇನ್ ಮಸೂರಿಯಲ್ಲಿ ಇದ್ದಾರೆ ಅನ್ಸುತ್ತೆ. ಅಷ್ಟೇ ಅದೃಷ್ಟವಂತರ ಎಲ್ರಿಗೂ ಸಿಗ್ಬೇಕಲ್ಲ ಸರ್, ಕರೆಕ್ಟ್ ಅಲ್ವಾ? ಎಸ್, ಅವರು ಇರೋದು ಬೆಂಗಳೂರಲ್ಲಿ. ಹೌದು, ಬೆಂಗಳೂರು ಎನ್ವೈರ್ಮೆಂಟ್ ಬೇರೆ ಸರ್. ಸೊ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿ ಓದೋದಿದೆಯಲ್ಲ ಸರ್, ಅದು ತುಂಬ ಡಿಫಿಕಲ್ಟ್ ಸರ್, ತುಂಬ ಡಿಫಿಕಲ್ಟು. ಸೊ ಹಿಂಗೆ ಅದಕ್ಕೆ ನಾನು ಏನು ಹೇಳ್ತೆ ಅಂದರೆ, ವಿಶೇಷವಾಗಿ ಹೆಣ್ಮಕ್ಳು ಯು ಸ್ಟಾರ್ಟ್ ಅಟ್ ದಿ ಏಜ್ ಆಫ್ 19 and 20, 23-24ಗೆ ಸೆಲೆಕ್ಷನ್ ಆಗಿ ಎನಿ ಜಾಬ್, 25ಗೆ ಮದುವೆ ಆಗಿ. ಸರ್ ಇದು ನೋಡಿ, ಹಾಗೆ ನೀವು ಹೇಳಿದಾಗೆ ಒಬ್ಬ ಹೆಣ್ಣುಮಗಳು ಜಾಬ್ ತೊಗೊಂಡಾಗ ಅವ್ರಿಗೆ ಬರ್ತಕ್ಕಂಥ ಪ್ರೊಫೈಲ್ ಸ್ಟ್ರಾಂಗ್ ತುಂಬ ಜಾಸ್ತಿ ಇರುತ್ತೆ ಸರ್. ನೋಡಿ, ಪರ್ಸ್ನಲ್ ಲೈಫು ಸೆಕ್ಯೂರ್ ಆಯಿತು, ಪ್ರೊಫೆಷನಲ್ ಲೈಫು ಸೆಕ್ಯೂರ್ ಆಗಿಬಿಡುತ್ತೆ. ಸೊ ಗೌರ್ಮೆಂಟ್ ಜಾಬ್, ಒಂದು ಜಾಬ್ ಬಂದಾಗ ಏನಾಗುತ್ತೆ ಸರ್, ಅವ್ರ ಪ್ರೊಫೈಲ್ ಇಮಿಡಿಯೇಟ್ಲಿ ಜಾಸ್ತಿ ಆಗಿಬಿಡುತ್ತೆ. ಸೊ ಹೈ ಪ್ರೊಫೈಲ್ ಬಂದಾಗ ಅವ್ರಿಗೆ ಹೈ ಪ್ರೊಫೈಲ್ ಇರ್ತಕ್ಕಂತಹ ಒಂದು ಸಂಬಂಧಗಳು ಬೆಳೀತವೆ, ಜೀವನ ತುಂಬ ಸೆಕ್ಯೂರ್ ಆಗುತ್ತೆ ಸರ್. ಸಪೋಸ್ ಮದುವೆ ಆದಮೇಲೆ ನೀವು ಓದ್ಬೋದು ಸರ್, ಆದರೆ ಅವರ ಭವಿಷ್ಯ ಗಂಡ ಮತ್ತು ಅತ್ತೆನ ಕೈಯಲ್ಲಿರುತ್ತೆ. ಒಳ್ಳೆಯವ್ರು ಸಿಕ್ಕರೆ ಗುಡ್, ಸಂತೋಷ. ಬಟ್ ಎಲ್ಲರಿಗೂ ಒಳ್ಳೆಯವ್ರು ಸಿಗ್ತಾರೆ ಅನ್ನೋದು ಏನು ಗ್ಯಾರಂಟಿ ಇದೆ? ಅಲ್ವಾ? ಸೊ ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ನಿಮ್ಮ ಒಂದು ಥಾಟ್ಸ್ ಏನಂದರೆ ಸ್ಟಾರ್ಟ್ ಅರ್ಲಿ. 19 years is the right time, sir? 19 years is a right time, provided their environment has to be, family environment cooperative ಇರಬೇಕು. ಅಗೇನ್ ಸರ್, ಇವತ್ತು ಮೊಬೈಲ್ ಕಾಲ, ಇವತ್ತು ಯಾರನ್ನಾದ್ರೂ ಹುಡುಕ್ಬೋದು ನಾವು, ಬಟ್ ಫೋಕಸ್ ಇರಲ್ಲ. ಗೊತ್ತಾಯ್ತು ಸರ್, ಇವತ್ತು IAS ಪಾಸ್ ಆದವ್ರನ್ನ ನಾವು ಈಜಿಯಾಗಿ ನಾವು ಕನೆಕ್ಟ್ ಮಾಡ್ಕೋಬೋದು, ಬಟ್ ಫೋಕಸ್ ಇರಲ್ಲ. 19ಇಂದ ಸ್ಟಾರ್ಟ್ ಮಾಡಿ 3 ವರ್ಷ 4 ವರ್ಷ ಓದಿ ಆಮೇಲೆ ಒಂದು ಜಾಬ್ ತೊಗೊಳ್ಳೇಬೇಕು. ಐ ಡೋಂಟ್ ರೆಕಮೆಂಡ್ ಪೀಪಲ್ ಟು ಮೇಕ್ ಎ ರೀಡ್ ಆಫ್ಟರ್ 26. ಸ್ಟ್ಯಾಂಡ್ ಅಲೋನ್ ಪ್ರಿಪ್ರೇಷನ್ ಮಾಡಬೇಡಿ.
ಯಾಕಂದರೆ ಲೈಫ್ ತುಂಬ ಡಿಫಿಕಲ್ಟ್ ಆಗ್ಬಿಡುತ್ತೆ ಸರ್. ನೀವು 35ನೇ ವಯಸ್ಸಿಗೆ ಜಾಯ್ನ್ ಆದರೆ ಇನ್ನು 25 ವರ್ಷ ಸರ್ವಿಸ್ ಸಿಗುತ್ತೆ. ಏನು ಪ್ರಮೋಷನ್ ಸಿಗುತ್ತೆ ನಿಮಗೆ? ಸಿಗಲ್ಲ. ಬಟ್ ಪ್ರಿಪೇರಿಂಗ್ ಫಾರ್ ಗೌರ್ಮೆಂಟ್ ಸರ್, ನಿಮಗೆ ಗೊತ್ತಿದೆ 80% ಆಫ್ ದಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಯರ್ ಜಾಬ್. ಇದು ನಾನು ಹೇಳ್ತಾ ಇಲ್ಲ, ನಾಸ್ಕಾಮ್ ರಿಪೋರ್ಟ್ ಹೇಳ್ತಾ ಇದೆ. ಹೌದೌದು. ಓಕೆ, ಏನಕ್ಕೆ ಅಂದರೆ ಅತಿಯಾದ ಒತ್ತಡ. ಬಟ್ ವೆನ್ ದೇ ಕಮ್ ಟು ಗೌರ್ಮೆಂಟ್ ಸೆಕ್ಟರ್, ಒತ್ತಡಗಳು ಕಡಿಮೆ ಇರ್ತವೆ. ಮೋಸ್ಟ್ ಇಂಪಾರ್ಟೆಂಟ್, ದೇ ಕ್ಯಾನ್ ರೀಚ್ ಔಟ್ ವಲ್ನರಬಲ್ ಸೆಕ್ಷನ್ಸ್, ಸಮಾಜದ ದುರ್ಬಲ ವರ್ಗಗಳನ್ನ. ಈಗ ಫಾರ್ ಎಕ್ಸಾಂಪಲ್, ಇಫ್ ದೇ ಬಿಕಮ್ DC, ದೇ ಕ್ಯಾನ್ ಕನ್ಸ್ಟ್ರಕ್ಟ್ ಎ ರೋಡ್, ದೇ ಕ್ಯಾನ್ ಬಿಲ್ಡ್ ಎ ಟಾಯ್ಲೆಟ್ ರೂಮ್. ಇಫ್ ದೇ ಬಿಕಮ್ IPS, ದೇ ಕ್ಯಾನ್ ಗಿವ್ ಜಸ್ಟಿಸ್ ಟು ದಿ ಪೀಪಲ್ ಹೂ ಆರ್ ವಿಕ್ಟಿಮ್ಸ್. PDO ಆಗ್ಬೋದು. PDO ಆದರೆ ಸರ್ ಜನರಿಗೆ ಎಷ್ಟೆಲ್ಲ ಸಹಾಯ ಮಾಡ್ಬೋದು. ಸೊ ಜನರ ಸಹಾಯ ಮಾಡಲು ಮತ್ತು ನಿಮ್ಮ ಒಂದು ಅಭಿರುಚಿಯನ್ನು ವ್ಯಕ್ತಪಡಿಸಲು ಸರ್ಕಾರಿ ನೌಕರಿ ತುಂಬ ಅದ್ಭುತವಾದದ್ದು. ಆ್ಯಂಡ್ ಇನ್ನೊಂದು ಸರ್, ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ನಿಮ್ಮ ಒಳಗಡೆಯಿಂದ ಬರಬೇಕು. ಜನಗಳಿಗೆ ನಾನು ಸಹಾಯ ಮಾಡಬೇಕು, ಸಮಾಜಕ್ಕೆ ಒಂದು ಸೇವೆ ಮಾಡಬೇಕಂತಿದ್ರೆ ಮಾತ್ರನೇ ಐ ಫೀಲ್ ಗೌರ್ಮೆಂಟ್ ಜಾಬ್ಸಿಗೆ ಬಂದರೆ ಒಳ್ಳೆಯದು. ಇಲ್ಲಾಂದರೆ ಏನೋ ನಾನು ದುಡ್ಡು ಮಾಡಬೇಕು, ನಾನು ರಾಂಗ್ ರೂಟ್ ಹಿಡಿಬೇಕಂದ್ರೆ ಸೊ ಇಟ್ಸ್ ನಾಟ್ ವರ್ತ್. ನೀವು ಅಷ್ಟೆಲ್ಲ ಓದಿ ಎಥಿಕ್ಸನ್ನು ಬಿಟ್ಟು ನೀವು ಅಲ್ಲಿ ಹೋಗಿ ಏನೋ ಮಾಡೋದು ಬದಲು ಬೇರೆ ಬಿಸ್ನೆಸ್ ಮಾಡಿಕೊಂಡು ದುಡ್ಡು ಮಾಡೋದಕ್ಕೆ ನಾನಾ ಮಾರ್ಗ ಇದೆ. ಸೊ ಒಂದು ಸತಿ ಗೌರ್ಮೆಂಟ್ ಜಾಬ್ ಒಳಗಡೆ ಹೋಗ್ತಾ ಇದೀವಿ ಅಂದರೆ ಯು ಶುಡ್ ಹ್ಯಾವ್ ದಟ್. ಒಳಗಡೆ ಇರಬೇಕು, ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿ ಆಗಿರಬೇಕು, ಒಂದು ಸಮಾಜ ಸೇವಕ ಆಗಿರಬೇಕು. ಅದಂತ ನನಗೆ ಗೊತ್ತಾಯ್ತು ಸರ್. ಈಗ ಗೌರ್ಮೆಂಟ್ ಜಾಬಲ್ಲಿ ನೀವು ಅಂದ್ಕೊಂಡು ಬರಬೇಡಿ ಏನಂತಂದರೆ ನಾನು ಬಿಕಾಸ್ ಆಫ್ ಯೂಸ್ ರೆಸ್ಪೆಕ್ಟ್ ಐ ಆಮ್ ಎಂಟರಿಂಗ್ ಟು ಗೌರ್ಮೆಂಟ್ ಸೆಕ್ಟರ್, ಸಮಾಜ ನನಗೆ ಗೌರವ ಕೊಡುತ್ತೆ, ನಾನು ದುಡ್ಡು ಮಾಡೋಕ್ಕೆ, ಅವೆಲ್ಲ ಕಾಲ ಹೋಯ್ತು ಸರ್. ಆಲ್ರೆಡಿ ದುಡ್ಡು ಮಾಡೋಕ್ಕಲ್ಲ. ಆವಾಗ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ ಸರ್, ನ್ಯೂಸ್ ಪೇಪರ್ ಇದ್ದಿಲ್ಲ, ಜರ್ನಲಿಸಮ್ ಇದ್ದಿಲ್ಲ, ಲೋಕಾಯುಕ್ತ ಇದ್ದಿಲ್ಲ. ಓಕೆ, ಈಗೆಲ್ಲವೂ ಇದ್ದಾವೆ ಸರ್. ಓಕೆ, ಸೊ ಏನು ಅಳ್ಳಾಡಿದ್ರು ವೀಡಿಯೋ ಮಾಡ್ಕೊತಾರೆ. ಓಕೆ, ಸೊ ನೀವು ಅಂದ್ಕೊಂಡು ಸರ್ಕಾರಿ ನೌಕರಿ ಅಂದರೆ ಚೆನ್ನಾಗಿ ದುಡ್ಡು ಮಾಡೋಣ ಅಂತ ಬಂದರೆ ಅದು ನಿಮ್ಮ ರಾಂಗ್ ಪರ್ಸೆಪ್ಷನ್. ಓಕೆ, ಸೇವಾ ಮನೋಭಾವ ಇತ್ತು, ಇಲ್ಲ ನನಗೆ ರೀಚ್ ಔಟ್ ಆಗಬೇಕು, ಜನರನ್ನು ರೀಚ್ ಔಟ್ ಆಗಬೇಕು, ಮಧ್ಯಮ ವರ್ಗ ಅಂದರೆ ದುರ್ಬಲ ವರ್ಗಗಳನ್ನು ರೀಚ್ ಔಟ್ ಆಗಬೇಕಂದ್ರೆ ಗೌರ್ಮೆಂಟ್ ಜಾಬ್ ಇಸ್ ಬೆಟರ್. ಆ್ಯಂಡ್ ಸೆಕ್ಯೂರ್ಡ್ ಇರಬೇಕು. ರ್ಯಾಟ್ ರೇಸ್ ಇಲ್ಲ ಸರ್ ಇಲ್ಲಿ. ಗೌರ್ಮೆಂಟ್ ಜಾಬಿಗೆ ಬಂದರೆ ನೋ ರ್ಯಾಟ್ ರೇಸ್, ಅಂದರೆ ಲೈಕ್ ಈ ಕಂಪ್ನಿ ಬಿಟ್ಟು ಆ ಕಂಪ್ನಿ ಬಿಟ್ಟು ನೋ ಲೇ ಆಫ್ಸ್. ಓಕೆ, ಒನ್ಸ್ ಯು ಜಾಯಿಂಟ್, ಇಫ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್, ಡೆಫಿನೆಟ್ಲಿ ಗುಡ್ ಕೆರಿಯರ್ ಇದೆ ಸರ್. ಇವತ್ತು ನೀವು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಸರ್, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೆಂಗೆ ಮಾಡ್ತಾರೆ ಸರ್, ದೇ ಡೋಂಟ್ ಬಾದರ್ ಅಬೌಟ್ ಸೀನಿಯಾರಿಟಿ. ಯು ಹ್ಯಾವ್ ಟ್ಯಾಲೆಂಟ್, ಕಮ್ ಟು PMO. ಸೊ ಪ್ರಧಾನಮಂತ್ರಿಗಳು ಅಷ್ಟು ಈಗ ಏನಾಗಿದೆ ಸರ್, ಲ್ಯಾಟ್ರಲ್ ಎಂಟ್ರಿ ಸರ್. ನಿಮಗೆ ಇರಲಿ ಮಾಹಿತಿ, ಲ್ಯಾಟ್ರಲ್ ಎಂಟ್ರಿ ಅಂದರೆ ಇಫ್ ಯು ಆರ್ ನಾಲೆಡ್ಜ್ ಎನಫ್ ನಾಲೆಡ್ಜ್, ಯು ಕ್ಯಾನ್ ಡೈರೆಕ್ಟ್ಲಿ ಜಾಯ್ನ್ ಆಸ್ ಎ ಜಾಯಿಂಟ್ ಕಮಿಷನರ್. ಓಕೆ, ಸೊ ಪರ್ಯಾಯ ಪ್ರವೇಶ ಮಾಡ್ಬಿಟ್ಟಿದ್ದಾರೆ. ಸೊ ನಾವು ಗೌರ್ಮೆಂಟ್ ಸೆಕ್ಟರ್ ಈಸ್ ಮೋರ್ ಅಬೌಟ್ ಟ್ಯಾಲೆಂಟ್. ಆವಾಗಿತ್ತು ರೋಟೀನ್, ಒಂದು ಜಾಯ್ನ್ ಆದರೆ ಹಿಂಗೆ ಸೀನಿಯರಿಟಿ ವೈಸ್ ರ್ಯಾಂಕ್ ಆಗ್ತಿತ್ತು. ಈಗಲೂ ಅದು ಆಗ್ತಿದ್ದಿಲ್ಲ ಅನ್ನಲ್ಲ. ಬಟ್ ನಾವು ಯುವರ್ ಪ್ಯಾಷನ್, ಯುವರ್ ಡೆಡಿಕೇಶನ್, ಯುವರ್ ಟೆಕ್ನಿಕಲ್ ಸ್ಕಿಲ್ಸ್ ಆರ್ ಮಚ್ ಅಪ್ರಿಷಿಯೇಟೆಡ್. ಸೊ ಸೇವೆ ಮಾಡಬೇಕು, ಕೆರಿಯರ್ ಗ್ರಾಫ್ ತುಂಬ ಜಾಸ್ತಿ ಆಗಬೇಕು. ಒಳ್ಳೆ ಕೆರಿಯರ್ ಇದೆ ಸರ್. ಫಾರ್ ಎಕ್ಸಾಂಪಲ್, ಇಫ್ ಯು ಬಿಕಮ್ AC, ಇಫ್ ಯು ಬಿಕಮ್ ಕರ್ನಾಟಕದಲ್ಲಿ AC ಆದರೆ ನೀವು DC ಅಥವಾ ಜಾಯಿಂಟ್ ಕಮಿಷನರ್ ಆಗಿ ರಿಟೈರ್ಡ್ ಆಗ್ತೀರಾ. ಯು ವಿಲ್ ಆಲ್ವೇಸ್ ವರ್ಕ್ ವಿತ್ ದಿ ಮಿನಿಸ್ಟರ್ಸ್. ಯುವರ್ ಸರ್, ಆ್ಯಕ್ಚುಲಿ ದೇವ್ರು ಯಾರು? ಮಿನಿಸ್ಟ್ರು. ಪೂಜಾರಿ ಯಾರು? ಆಫೀಸರ್ಸ್. ಓಕೆ, ನೀವು ಪೂಜಾರಿನ ಫಸ್ಟು ಸಮಾಧಾನ ಮಾಡಬೇಕು. ಅಂದರೆ ಆಫೀಸರ್ಸ್ ಏನು ಹೇಳ್ತಾರೆ ಅದನ್ನು ಮಿನಿಸ್ಟರ್ಸ್ ಕೇಳ್ತಾರೆ ಸರ್. ಯಾಕಂದರೆ ಮಿನಿಸ್ಟರ್ಸ್ ವಿಲ್ ಕಮ್ ಆ್ಯಂಡ್ ಗೋ. ಈಗ ಫಾರ್ ಎಕ್ಸಾಂಪಲ್, ನಾಳೆ ನೀವೇ ಮಿನಿಸ್ಟರ್ ಆದ್ರಿ, ಕೋಆಪ್ರೇಟಿವ್ ಮಿನಿಸ್ಟರ್ ಆದ್ರೆ ಅಂದ್ಕೊಳ್ಳಿ. ಓಕೆ, ನಿಮ್ಗೇನು ಗೊತ್ತಿದೆ ಕೋಆಪ್ರೇಟಿವ್ ಬಗ್ಗೆ? ಅವಾಗ ಏನು ಹೇಳ್ತೀರಾ? ಹಾಂ ಹೇಳ್ರಿ, ನೀವೇನು ಹೇಳ್ತೀರಾ? ಸರ್ ಅದು ಹಿಂಗಿರುತ್ತೆ, ಇದು ಹಿಂಗಿರುತ್ತೆ ಅಂತ. ಹೌದಾ? ಹಾಂ ಸರಿ, ಸೈನ್, ಇಷ್ಟೇ. ಸೊ ಇಫ್ ಯು ಆರ್ ಬಿಕಮ್ ಆಫೀಸರ್ ಸರ್, 60 years ಇವರೇ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ. AC, DC ಅಂತಂದರೆ ಅವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಥರ. ಮೋಸ್ಟ್ ಇಂಪಾರ್ಟೆಂಟ್ ಸರ್ವ್ ಮಾಡ್ಬೋದು ಸರ್. ಮೋಸ್ಟ್ ಇಂಪಾರ್ಟೆಂಟು. ಇವತ್ತು ನೀವೇನೋ ಒಂದು ಯಾರಿಗೋ ಒಂದು ನಮ್ಮ ಊರಲ್ಲಿ ನೀರು ಬರ್ತಾಯಿಲ್ಲ ಅಂತ ಒಂದು CM ಆಫೀಸ್ಗೆ ಟ್ವೀಟ್ ಮಾಡಿದರೆ ಅದನ್ನು ಯಾರು ನೋಡ್ತಾರೆ? CM ನೋಡ್ತಾರಾ? ಆಫೀಸರ್ ನೋಡ್ತಾರೆ. ಆಫೀಸರ್ ಒಂದು CM ಆಫೀಸಿಂದ ಒಂದು ಫೋನ್ ಹೋದ್ರೆ ಸಾಕು ಸರ್, ಅವತ್ತೇ ನೀರು, ಕರೆಂಟು, ರೋಡ್ ಎಲ್ಲ ಬಂದುಬಿಡುತ್ತೆ. ಸೊ ಸಮಾಜಕ್ಕೆ ನನ್ನನ್ನು ಅರ್ಪಿಸ್ಕೋಬೇಕು. ನನಗೇನು ಬೇಡಪ್ಪ, ಈಗ ನನಗೆಲ್ಲ ದುಡ್ಡಿದೆ, ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸಮಾಜ ಸೇವೆ ಮಾಡಬೇಕು, ಜಾಬ್ ಸೆಕ್ಯೂರಿಟಿ ಬೇಕು, ಸಮಾಜದಲ್ಲಿ ನನಗೊಂದು ಸ್ವಲ್ಪ ಗೌರವ ಸಿಗಬೇಕು, ಮನ್ನಣೆ ಸಿಗಬೇಕಂದ್ರೆ ಗೌರ್ಮೆಂಟ್ ಜಾಬ್ ಈಸ್ ಯುವರ್ ಕಪ್ ಆಫ್ ಟೀ. ಒನ್ ಥಿಂಗ್, ಬಿಕಾಸ್ ಯು ಆರ್ ಗೆಟಿಂಗ್ ಗುಡ್ ಸ್ಯಾಲ್ರಿ, ಐ ವಾಂಟ್ ಟು ಗೋ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್. ನೋ, ದಟ್ಸ್ ಇಫ್ ಯು ಹ್ಯಾವ್ ಎ ಸ್ಕಿಲ್ಸ್, ಪ್ಲೀಸ್ ಗೋ. ಇಫ್ ಯು ಹ್ಯಾವ್ ಎ ಟೆಕ್ನಿಕಲ್ ಕೋಡಿಂಗು, AE, ಮಷಿನ್ ಲರ್ನಿಂಗು, ಸ್ಟಾರ್ಟಪ್ಸು, ಗೋ ವಿತ್ ದ್ಯಾಟ್.
ನೋ ವರ್ಕ್ ಈಸ್ ಬಿಗ್, ನೋ ವರ್ಕ್ ಈಸ್ ಸ್ಮಾಲ್. ಎಲ್ಲ ಕಾಯಕವು ಸರ್ವಶ್ರೇಷ್ಠ, ಸಮಾನವಾದದ್ದು. ಸೊ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸೊ ಈ ನಿಟ್ಟಿನಲ್ಲಿ ಪ್ಲೀಸ್ ಫೈಂಡ್ ಔಟ್ ಯುವರ್ ಪ್ಯಾಷನ್ ಆ್ಯಂಡ್ ಹಾಬಿ. ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ಮನೋಜ್ ಸರ್ ಇದ್ದಾರೆ, ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿಗೆ ಶಾಂತಪ್ಪ ಸರ್ ಇದ್ದಾರೆ. ವಿ ಬೋತ್ ಇಯರ್ ಆ್ಯಂಡ್ ವಿ ಆರ್ ಬೋತ್ ಆರ್ ಜಂಜಿ ಪೀಪಲ್ ಅನಿಸುತ್ತೆ. ಮಿಲೇನಿಯಲ್ಸ್. ಓಕೆ ಸರ್, ತುಂಬ ಅಂದರೆ ಈ ಕೇಮ್ ವೆರಿ ಅರ್ಲಿ ಆ್ಯಂಡ್ ಐ ಕೇಮ್ ವೆರಿ ಲೇಟ್. ಓಕೆ, ಐ ಥಿಂಕ್ 2016 ಬಂದ್ರು ಅನ್ಸುತ್ತಲ್ಲ ಸರ್ ತಾವು? 16 ಬಂದಿದ್ದು, ಬಟ್ ಕ್ಲಿಕ್ ಆಗಿದ್ದು ವೆರಿ ಲೇಟ್ ನಮ್ಮದು, ಒಂದು 5-6 ವರ್ಷ. ಬಟ್ ಇಟ್ ಟುಕ್ ಟೈಮ್. ಇವತ್ತು ನಾವು 10 ವರ್ಷ ಆಯಿತು ಈ ಫೀಲ್ಡಿಗೆ ಬಂದು, 10 ಸ್ಟಾಕ್ ಮಾರ್ಕೆಟ್. ಅಗೇನ್ ಸರ್, ನಂದು 10 ವರ್ಷ ಓದಿದ್ದಕ್ಕೆ ಈ ಕ್ಲಿಕ್ ಅಂದರೆ ಐ ಮೀನ್ 10 years ಎಫರ್ಟ್ ಸರ್ ನಂದು. ಡೆಫಿನೆಟ್ಲಿ ಸರ್. ಅಂದರೆ ವಿತೌಟ್ ಎಫರ್ಟ್ ಯಾವತ್ತು ನಾವು ಅದಕ್ಕೆ ಬರಾಬರಿ ಹೇಳ್ತೀನಿ ಸರ್, 1 year IAS ಮಾಡೋಕ್ಕಾಗುತ್ತೆ ಅಂದರೆ ಆಗಲ್ಲ, ಸಾಧ್ಯವಿಲ್ಲ. ನೀನು ಕಟ್ಟಕ್ಕೆ ಹೋಗೋದು ಅರಮನೆಯನ್ನು, ಮೈಸೂರು ಅರಮನೆ ಕಟ್ಟಕ್ಕೆ ಹೋಗೋದು. ಸೊ ಗುಡಿಸ್ಲಿಕ್ಕೆ ಕಟ್ಟಬೇಕಂದ್ರೆ ಒಂದೇ ದಿವಸ ಕಟ್ಬೋದು. ಸೊ ಅರಮನೆ ಕಟ್ಟಬೇಕಂದ್ರೆ ಇಟ್ ವಿಲ್ ಟೇಕ್. ಸೊ ನಾವು ಯು ಹ್ಯಾವ್ ಬಿಲ್ಟ್ ಯುವರ್ ಓನ್ ಎಂಪೈರ್. ಸೊ ಇಟ್ ಹ್ಯಾಸ್ ಟೇಕನ್ 1 decade, ಕರೆಕ್ಟ್? ಸೊ ನಾವು ಈಗ ನಂತರ ಯಾರಾದರೂ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಬಂದು 1 year ಕ್ಲಿಕ್ ಆಗ್ಬೇಕಂದ್ರೆ ಸಾಧ್ಯವಿಲ್ಲ. ಡೆಫಿನೆಟ್ಲಿ ಸರ್, ಹೈಲಿ ಇಂಪಾಸಿಬಲ್ ಸರ್. ಓಕೆ, ಕಾಂಪಿಟೇಟಿವ್ ಫೀಲ್ಡ್ ಆಲ್ರೆಡಿ ಸ್ಯಾಚುರೇಟೆಡ್ ಆಗಿಬಿಡುತ್ತೆ. ನಾನು ಶಾಂತಪ್ಪ ಸರ್ ಥರ ಟೀಚರ್ ಆಗಬೇಕು, ನಾವೊಂದು ಇನ್ಸ್ಟಿಟ್ಯೂಷನ್ ಮಾಡೋಕ್ಕೆ, ಡೋಂಟ್ ಡೂ ದ್ಯಾಟ್. ಪ್ಲೀಸ್ ಫೈಂಡ್ ಒಂದು 10 ಮಿನಿಮಮ್ 5-6 ವರ್ಷ ವರ್ಕ್ ಮಾಡಿ. ದೆನ್ ಓನ್ಲಿ ವಿಲ್ ಬಿಕಮ್ ಎ ಟೀಚರ್, ದೆನ್ ಓನ್ಲಿ ವಿಲ್ ಬಿಕಮ್ ಎಜುಕೇಟರ್. ಸರ್ ಹುಡುಗರಿಗೆ ಅರ್ಥ ಮಾಡಿಸ್ಬೇಕು, ಕನ್ವಿನ್ಸ್ ಮಾಡಬೇಕು. ಅವ್ರು ಕನ್ವಿನ್ಸ್ ಆಗಿಲ್ಲ ಅಂದರೆ ಬರಲ್ಲ ಸರ್. ಓಕೆ, ಆ್ಯಂಡ್ ಟೆಲ್ ಗುಡ್ ಥಿಂಗ್ಸ್, ಹಾನೆಸ್ಟಾಗಿ ಹೇಳಿ, ಎವ್ರಿ ಒನ್ ವಿಲ್ ಗೆಟ್ ಎ ಸಕ್ಸಸ್. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಇನ್ಫಾರ್ಮೇಷನ್ ಕೊಟ್ರಿ. ಸೊ ಯಾರ್ಯಾರು UPSC ಪ್ರಿಪ್ರೇಷನ್ ಮಾಡ್ಕೋತಿದ್ರು, ಒಂದ್ಸತಿ ಶಾಂತ ಮಾರ್ಗ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ಯೂತ್ಸು ಸರಿ ದಾರಿಯಲ್ಲಿ ನಡೀರಿ, ಅಡ್ಡದಾರಿಗಳನ್ನ ಹಿಡಿಬೇಡಿ. ಯಾವುದೋ ಒಂದು IPL ಬೆಟ್ಟಿಂಗ್ ಅಂತ ಅದು ಇದು ಅಂತ ಸ್ಕ್ಯಾಮ್ಗೊಳಗಾಗಬೇಡಿ. ದಿನಕ್ಕೆ ಎಷ್ಟೋ ಗಂಟೆಗಳು ಕಾಲ ನೀವು ಇನ್ಸ್ಟಾಗ್ರಾಮು ಅದು ಇದು ಸ್ಕ್ರಾಲ್ ಮಾಡಿ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ನೀವು ಕರೆಕ್ಟ್ ಪ್ರಾಪರ್ ಡೈರೆಕ್ಷನ್ ಹೋದರೆ ನೀವು ಸಾಧನೆ ಈಸಿಲಿ ಮಾಡ್ಬೋದು. ಸೊ ಅದಕ್ಕೆ ಸಾಕ್ಷಿನೇ ನಮ್ಮ ಶಾಂತಪ್ಪ ಕುರುಬರು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಒಂದು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.